सिन्दूरारुणविग्रह त्रिनयना माणिक्यमौलिस्फुरत् तारानायकशेखरां स्मितमुखी मापीनवक्षोरुहाम् पाणिभ्यामलिपूर्णरत्नचषकं रक्तोत्पलं बिभ्रति सौम्यां रत्नघटस्थरक्तचरणां ध्यायेत्। ಭಗವತಿಯ ಎಲ್ಲ ಸ್ವರೂಪಗಳನ್ನು ಅಂದರೆ ನಾಮವೈಭವ, ರೂಪವೈಭವ ಇತ್ಯಾದಿಯಾಗಿ ಆಕೆಯ ವಿರಾಟ್ ವೈಭವವನ್ನು ನೋಡ್ತಾ ಆಕೆ ಶಕ್ತಿ ಸ್ವರೂಪ, ಶಕ್ತಿಯ ವೈಭವವನ್ನು ಗಮನಿಸ್ಕೊಳ್ತಾ ಬರ್ತಾ ಇದ್ದೇವೆ. ಅದರಲ್ಲಿ ತಾಯಿ ತಾನು ವಿರಾಟ್ ರೂಪಳಾಗಿ ಸರ್ವವನ್ನ ವ್ಯಾಪಿಸಿಕೊಂಡು ಇರುವಂಥ ನಾಮಗಳ ಸ್ವರೂಪವನ್ನು ನೋಡ್ತಾ ಅದನ್ನು ನಾವು ತಿಳ್ಕೊಳ್ಳಕ್ಕೆ ಬೇಕಾದಂಥ ಮನುವಿದ್ಯಾ, ಚಂದ್ರವಿದ್ಯಾ ಮೊದಲಾದ ವಿದ್ಯೆಗಳ ಸಹಾಯವನ್ನ ಪಡ್ಕೊಳ್ತಾ ಆ ತಾಯಿಯನ್ನ ಭಾವಿಸ್ತಾ ಇದ್ದೀವಿ. ಹಾಗೆ ಇರುವಂಥ ತಾಯಿ ತಾನು ಚಾರು ಚಂದ್ರಕಲಾಧರಳಾಗಿ ಅವಳು ಸದಾ ಕಾಲದಲ್ಲಿ ಚಾರುಹಾಸ, ಚಾರು ರೂಪ, ಅದಕ್ಕೆ ಪೂರಕವಾಗಿ ಇರುವಂಥದ್ದು ಚಾರು ಚಂದ್ರಕಲಾ, ಸುಂದರವಾದಂಥ ಚಂದ್ರಕಲೆ. ಎಲ್ಲ ರೀತಿಯ ನೋವನ್ನ, ಬಾಧೆಯನ್ನ, ಕಷ್ಟವನ್ನ, ಕ್ಲೇಶಗಳನ್ನ, ಭಂಗಗಳನ್ನ ದೂರ ಮಾಡುವಂಥ ಆ ಚಂದ್ರಕಲೆಯನ್ನು ಧರಿಸಿಕೊಂಡು ಸಕಲ ಜೀವಿಗಳ ಉದ್ಧಾರಕ್ಕೆ ತಾನು ಕಟಿಬದ್ಧಳಾಗಿ ಸಕಲ ಜೀವಿಗಳ ಉದ್ಧಾರವನ್ನ ಮಾಡ್ತೇನೆ ಅಂತ ಸಂಕಲ್ಪ ತೊಟ್ಟವಳಾಗಿ ಅದಕ್ಕಾಗಿ ತನ್ನನ್ನೇ ತಾನು ಅರೆದುಕೊಂಡು ಬಿಟ್ಟಿದ್ದಾಳೆ. ನಾವು ಹೇಳ್ತೇವೆ ನಮಗೆ 2 ಗಂಟೆ ನಿದ್ದೆ ಇಲ್ಲ, ನಂಗೆ ರೆಸ್ಟ್ ಇಲ್ಲ, ನನಗೆ ಹಾಗೆ ನನಗೆ ಹೀಗೆ ಅಂತ. ಆದರೆ ಆ ತಾಯಿಗೆ ನಮಗಿರುವುದು ಒಂದು ಕುಟುಂಬ, 1, 2 ಅಥವಾ 3 ಮಕ್ಕಳು ಅಥವಾ 10 ಮಕ್ಕಳು ಇಟ್ಕೊಳ್ಳೋಣ ಅಂದ್ರೆ ಜವಾಬ್ದಾರಿಯುತವಾಗಿ ನಿರ್ವಹಣೆ ಮಾಡೋದಕ್ಕೆ. ತಾಯಿಗೆ ಕೋಟಿ 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 ಸಂಖ್ಯೆಯಲ್ಲಿರುವ ಮಕ್ಕಳು, ಒಬ್ಬೊಬ್ಬರ ಆರ್ತನಾದ ಒಂದೊಂದು ತರಹ ಇರುತ್ತೆ, ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಕೂಗ್ತಾ ಇರ್ತಾರೆ, ಅಮ್ಮ ಕಾಪಾಡು, ಅಮ್ಮ ಕಾಪಾಡು ಎಂಬುದಾಗಿ. ನಾವು ಪರಿಭಾವಿಸಿಕೊಂಡಿರುವಂತೆ ಪರಮಾತ್ಮ ಸೃಷ್ಟಿ ಮಾಡಿಬಿಟ್ಟು ಸುಮ್ಮನೆ ಬಿಟ್ಬಿಡಲ್ಲ. ಇದು ಲೌಕಿಕವಾಗಿ ತಾಯಿ ತಂದೆಗಳನ್ನೇ ನಾವು ನೆನಪು ಮಾಡಿಕೊಂಡ್ರೆ, ಯಾವುದೇ ತಾಯಿ ತಂದೆ ಆಸ್ತಿ ಅಂತ ಯಾಕೆ ಮಾಡ್ತಾರೆ ಹೇಳಿ? ಮಕ್ಕಳು ನಾವು ಹೋದ್ಮೇಲೆ ಚೆನ್ನಾಗಿರ್ಬೇಕು ಅಂತ, ನಮ್ಮ ಹಾಗೆ ಅವ್ರು ಕಷ್ಟಪಡದೇ ಇರಲಿ ಅಂತ. ಆದ್ರಿಂದ ಆ ರೀತಿಯಲ್ಲಿ ತಾಯಿ ತಂದೆ, ಸಾಧಾರಣ ತಾಯಿ ತಂದೆಗೆ ಆ ಮನಸ್ಸಿರುವಾಗ ನಮ್ಮನ್ನ ಸೃಷ್ಟಿ ಮಾಡಿದಂಥ ತಾಯಿ ಆದ ಅವಳಿಗಿರಲ್ವಾ ತಾಯಿ ತಂದೆಗೆ? ಆದ್ರಿಂದ ಸೃಷ್ಟಿ ಮಾಡಿದ ಮೇಲೆ ಆದ್ರಿಂದಲೇ ಹುಟ್ಟಿಸಿದ ದೇವರೇ ಹೊಣೆಗಾರನಾಗಿದ್ದಾನೆ. ಅದನ್ನೇನು ನಾವು ಅವ್ನು ಹೇಳ್ಬೇಕಿಲ್ಲ, ನೀನು ಹುಟ್ಟಿಸಿದ್ಯಾ. ಈಗ ಮಕ್ಕಳು ಜೋರ್ ಮಾಡ್ತಾರೆ, ಹುಟ್ಟಿಸಿದ್ಯಾಕೆ, ನಂಗೆ ಅದ್ ಮಾಡ್ಲಿಲ್ಲ, ನಂಗೆ ಇದು ಮಾಡ್ಲಿಲ್ಲ, ನಂಗೆ ಅದ್ ಕೊಡ್ಲಿಲ್ಲ, ನಂಗೆ ಏನ್ ಇಟ್ಟಿದೀಯೇ. ಆದ್ರೆ ಅದನ್ನ ನಾವು ದೇವರ ಹತ್ರ ವಾದ ಮಾಡ್ಬೇಕಾಗಿಲ್ಲ. ಮಾಡ್ದೇನೆ ದೇವರು ಎಲ್ಲ ಮಾಡಿದಾನೆ, ಅವನು ಮಾಡಿರೋದಕ್ಕೆ ಪ್ರತಿಯಾಗಿ ನಾವು ಏನು ಕೊಡಕ್ಕಾಗಲ್ಲ. ಎಷ್ಟು ರಾಶಿ, ಕೋಟಿ ಕೋಟಿ. ಅದಕ್ಕೆ ಒಂದು ಕೃತಜ್ಞತೆಯಿಂದ ಒಂದು ಸಲಿ ಹೀಗೆ ಅನ್ನೋದು ನಮಗೆ ಅಸಾಧ್ಯವಾಗಿರುವಂಥ ವಿಚಾರ. ಆದರೆ ಹಾಗೆ ಅವಳು ಎಲ್ಲರನ್ನ ರಕ್ಷಿಸುವ ಸಂಕಲ್ಪ ಹೊತ್ಕೊಂಡಿದ್ದಾಳೆ. ಹಾಗೆ ಹೊತ್ಕೊಂಡಿರೋವರಲ್ಲಿ ಅಕಸ್ಮಾತ್ ಕೂಗು ಬಿಟ್ರೆ, ಅಂದ್ರೆ ಅಮ್ಮ ನನ್ನ ಕಾಪಾಡು ಅಥವಾ ಅಮ್ಮ ಅಂದ್ಬಿಟ್ರೆ, ನಾವು ಸೌಂದರ್ಯ ಲಹರಿಯಲ್ಲಿ ನೋಡ್ತೇವಲ್ಲ, ಭವಾನಿ ದಾಸೇ ತ್ವಂ ಮಯಿ ವಿತರ ಕೃಪಾ, ಹಾಗೆ ಹೇಳೋದ್ರಲ್ಲಿ ಹೇಳ್ಬೇಕಂತ ಇದ್ದಾನೆ, ಅಮ್ಮ ಭವಾನಿ ನನ್ ಮೇಲ್ ಕರುಣೆ ತೋರು ಅಂತ. ಅಲ್ಲಿನ್ನೂ ಅವನು ಭಾ ಅಂದಿದಾನಷ್ಟೇ, ಅಷ್ಟರಲ್ಲೇ ತಾಯಿ ಕರುಣೆ ತೋರಿಸ್ಬಿಡ್ತಾಳಂತೆ. ಅಂದ್ರೆ ಅಂಥ ಕೃಪಾಮಯಿ. ಅದನ್ನೇ ನಾವು ಚಾರುಹಾಸ, ಚಾರು ರೂಪ, ಚಾರುಚಂದ್ರ ಕಲಾಧರ ರೂಪದಲ್ಲಿ ಅವಳು ನಮಗೆ ಇರುವಂತ ಭಂಗಗಳನ್ನ, ಬಾಧೆಗಳನ್ನ, ನೋವುಗಳನ್ನ, ಕಷ್ಟಗಳನ್ನ ಎಲ್ಲವನ್ನ ಪರಿಹಾರ ಮಾಡೋದಕ್ಕೋಸ್ಕರ ಈ ಎಲ್ಲ ರೂಪದಲ್ಲಿದ್ದಾಳೆ. ಅದರಲ್ಲಿ ನಾವು ಒಂದ್ಸಲಿ ಕೂಗು ಬಿಟ್ರೆ, ಕೃಷ್ಣ ಅದನ್ನೇ ಹೇಳ್ತಾನೆ, ನಾನು ಯಾರನ್ನ ಯಾವಾಗ ಕಾಪಾಡ್ಲಿ, ಯಾರನ್ನ ಯಾವಾಗ ಕಾಪಾಡ್ಲಿ ಅಂತ ತುಡ್ಕೊಳ್ತಾ ಇರ್ತಾನೆ ಪರಮಾತ್ಮ. ನಾವು ಅದರಿಂದಲೇ ನೋಡ್ತೇವೆ, ಕೋಜಾಗರಿ ಪೂರ್ಣಿಮಾ ಅಂತ ಇನ್ನೇನು ಬರೋದಿದೆ, ಯಾರೆದ್ದಿದ್ದೀರಿ 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 ಅಂತ ಕೂಗ್ಕೊಂಡು ದೇವಿ ತಿರುಗುತ್ತಾಳಂತೆ. ಜಾಗೃತರಾಗಿರೋರ್ನ ನಾನು ಉದ್ಧಾರ ಅಂದ್ರೆ ಕೂಗ್ಬೇಕಲ್ಲ, ನಾವು ಕೂಗ್ತಾರೆ ಅಂದ್ರೆ ಆ ಕೋಜಾಗರಿ ಯಾರೆದ್ದಿದ್ದೀರಿ ಅಂತ.
ಹಾಗೆ ಆ ಕೋಜಾಗರಿ ಪೂರ್ಣಿಮಾನಲ್ಲಿ ದೇವಿ ಸುತ್ತುತ್ತಾ ಇದ್ದು ಕಾಪಾಡ್ತಾಳೆ. ಶಿವರಾತ್ರಿಯಲ್ಲಿ ಪರಮಾತ್ಮ ಅಂದ್ರೆ ಅವನಿಗೆ ಎಷ್ಟು ಜವಾಬ್ದಾರಿ ಇದೆ, ನಾವು ಅವನಿಗೆ ಹೇಳಿಕೊಡ್ಬೇಕಾದ ಜವಾಬ್ದಾರಿ ಅಲ್ಲ. ಯಾಕಿಷ್ಟು ಮಾತು ಹೇಳ್ತಿದ್ದೀನಂದ್ರೆ, ಈ ಯಾವ ನಾಮವನ್ನ ನಾವು ಶ್ರದ್ಧಾನಿಷ್ಠೆಗಳಿಂದ ಪುನರುಚ್ಚಾರ ಮಾಡ್ತಾ ಇದ್ರೆ ಒಂದು ನಾಮ ಸಾಕು, ಅದು ನಮ್ಮನ್ನು ಸರ್ವರಕ್ಷಾಕರವಾಗಿ ರಕ್ಷಿಸುತ್ತೆ ಅನ್ನೋದನ್ನ ನಾಮಗಳು ಹೇಳಿದಾಗ ಹೇಳಿದ್ದೀನಿ. ಆದ್ರೆ ಇದನ್ನ ಮತ್ತೆ ಮತ್ತೆ ಹೇಳೋದು ಯಾಕೆ ಅಂದ್ರೆ, ನಮ್ಮ ಮನಸ್ಸಲ್ಲಿ ಭರವಸೆ ಬರಲ್ಲ. ನಮ್ಮ ಮನಸ್ಸಲ್ಲಿ ಭೌತಿಕವಾದ ಜೀವಿಗಳ ಮೇಲೆ, ಭೌತಿಕವಾದ ವಸ್ತುಗಳ ಮೇಲೆ ಇರುವಂತಹ ಭರವಸೆ. ನನ್ನ ಹತ್ರ ಏನ್ ಬಿಡು, ವಜ್ರದ ನೆಕ್ಲೆಸ್ ಇದೆ, ಅದು ಒತ್ತೆ ಇಟ್ರೆ 1 ಕೋಟಿ ಮೇಲೆ ಬರುತ್ತೆ, ಬದುಕ್ತೀನಿ, ಈ ರೀತಿ ನಾವು ಯೋಚನೆ ಮಾಡ್ಕೊಳ್ತೇವೆ ಹೊರತು, ಬಿಡು ನನ್ನ ಮಗ ಕೋಟಿ ಕೋಟಿ ಸಂಪಾದಿಸ್ತಾನ, ಅವನೇನು ಒಂದು ತನ್ನ ಹಾಕಲ್ವ ನಂಗೆ, ಈ ರೀತಿಯಾಗಿ ನಾವು ಲೌಕಿಕವಾದ ಯೋಚನೆಗಳನ್ನು ಆಶ್ರಯಿಸಿಕೊಂಡಂತೆ ಯಾರು ನಮಗೆ ಸೃಷ್ಟಿಕರ್ತನಾಗಿದ್ದಾನೋ, ಯಾರು ಸ್ಥಿತಿಕರ್ತನಾಗಿದ್ದಾನೋ, ಯಾರು ನಮ್ಮನ್ನ ಕೂಗಿದ ಕ್ಷಣದಲ್ಲಿ ಬಂದು ಉದ್ಧಾರ ಮಾಡುವನಾಗಿದ್ದಾನೋ ಅವನನ್ನ ಪರಿಭಾವಿಸುವುದಕ್ಕೆ ಮನಸ್ಸು ಸುಲಭವಾಗಿ ಒಪ್ಪಲ್ಲ. ಕಾರಣ ಮುಖ್ಯ ಒಂದೇ, ಕಾಣಲ್ಲ ಅಂತ. ಕಾಣಲ್ಲ ಅಂದ್ರೆ ಭಾವಿಸಿದರೆ ಕಾಣೋದು. ಅದಕ್ಕೋಸ್ಕರನೇ ನಾವು ಒತ್ತಿ ನಿಮ್ಗೆ ಹೇಳ್ತಿರೋದು ಈ ನಾಮಗಳಲ್ಲಿರೋದನ್ನ. ಒಂದು ಎಲೆ ನೋಡ್ರಪ್ಪ, ಒಂದು ಹೂವಿನ ಅಂದ ನೋಡ್ರಪ್ಪ, ಇದರಲ್ಲೆಲ್ಲ ಏನನ್ನ ನೋಡ್ತೀರಾ? ದೇವರಲ್ಲದೆ ಇದನ್ನ ನಾನು ಸೃಷ್ಟಿ ಮಾಡೋದಕ್ಕೆ ಸಾಧ್ಯನಾ? ಇಂಥ ಒಂದು ಅಂದ, ಇಂಥ ಒಂದು ಬಣ್ಣ, ಇಂಥ ಒಂದು ಇದನ್ನ ಹೇಗೆ ನಾನ್ ಮಾಡಕ್ಕಾಗತ್ತೆ? ಹಾಗೆ ಪ್ರತಿಯೊಂದರಲ್ಲಿ ಕಣ್ಣು ಭಾವನೆ ಇದ್ರೆ ಕಾಣ್ತಾ ಇದ್ದಾನೆ ಪರಮಾತ್ಮ. ಮಗುನ ಇಲ್ಲೇ ಇದ್ದೀನಿ, ಮಗುನ ಇಲ್ಲೇ ಇದ್ದೀನಿ ಅಂತ ಕೂಗಿ ಹೇಳ್ತಿದ್ದಾನೆ. ಅದನ್ನ ನಾವು ಭಾವಿಸದ ಕಾರಣ, ಭಾವನೆ ಅತ್ಯಂತ ಪ್ರಧಾನವಾದ್ದು. ಆ ಭಾವನೆಯಿಂದ ನಾವು ಭಾವಿಸಿದರೆ ಕಂಡ ಜಾಗದಲ್ಲೆಲ್ಲ ಇದ್ದಾನೆ ಅವನು, ಕೂಗಿ ಕೂಗಿ ಹೇಳ್ತಿದ್ದಾನೆ. ಆದ್ದರಿಂದ ಇದು ಮುಖ್ಯವಾಗಿ ನಾ ಈಗ ಹೇಳಕ್ ಹೊರಟಿದ್ದು, ಈ ನಾಮದಲ್ಲಿ ಒಂದು ಸಲಿ ಕೂಗಿ ಬಿಟ್ಟರೆ ಋಣಂ ಪ್ರವೃದ್ಧಮಿವಮೇ ಅಂತಾನೆ ಕೃಷ್ಣ. ಗೋವಿಂದ ಅಂತ ಯಾವಾಗ ದ್ರೌಪದಿ ಕೂಗ್ಬಿಟ್ಲು, ಆಗ ನನಗೆ ಋಣ ಜಾಸ್ತಿ ಆಗ್ಬಿಡ್ತು ಅಂತ. ಅಂದ್ರೆ ಜೀವಿಗಳನ್ನ ಉದ್ಧರಿಸುವ ಮೊದಲೇ ಅವನು ಇಟ್ಕೊಂಡಿದ್ದಾನೆ. ಆ ಜೀವಿಗಳನ್ನ ಆದ್ರಿಂದ ಉದ್ಧರಿಸುವ ಋಣ ದೇವರು ತನ್ನ ಮೇಲೆ ಇಟ್ಕೊಂಡಿದ್ದಾನೆ ಅಂದಾಗ ನಮ್ಗೇನ್ ಕಷ್ಟ ಕೂಗಕ್ಕೆ? ಭಾವನೆಯಿಂದ ಕೂಗಬೇಕು. ಅದಕ್ಕಾಗಿ ಚಾರು ರೂಪ, ಚಾರು ಹಾಸ, ಚಾರು ಚಂದ್ರ ಕಲಾಧರ, ಚರಾಚರ ಜಗನ್ನಾಥ. ಎಲ್ಲ ಜೀವಿಗಳು ನಾಥ್ಯತೆ ಕೂಗ್ಕೋಬೇಕು ಅಮ್ಮ ಅಂತ ಕೂಗಿದ ತಕ್ಷಣದಲ್ಲಿ ಅದು ಯಾವುದಾದ್ರೂ ಆಗಿರ್ಲಿ, ಒಂದು ಎಲೆನೋ ಒಂದು ಹುಲ್ಲೋ. ಅದಕ್ಕೆ ನಾವು ಕಥೆ ನೋಡ್ತೇವೆ ನೋಡಿ, ರಾಮ ಸಮುದ್ರದ ದಡದಲ್ಲಿ ಬಿಲ್ಲನ್ನ ಊರ್ಬಿಟ್ಟು ಅವನು ಅರ್ಘ್ಯ ಕೊಡಕ್ಕೆ ಹೋದ. ಅವನು ಹಾಗೆ ಅರ್ಘ್ಯ ಕೊಟ್ಟಾದ್ಮೇಲೆ ಬಿಲ್ಲನ್ನ ಮೇಲೆ ಕೆತ್ಕೊಂಡ, ಬಿಲ್ಲನ್ನ ಹಾಗೆ ಊರಿ ನಿಲ್ಲಿಸಿದ್ದ. ಬಿಲ್ ಮೇಲೆ ಎತ್ತಿದ್ರೆ ಬಿಲ್ ಅಡಿಗೆ ಒಂಚೂರು ರಕ್ತ ಕಾಣ್ತು. ಅರೆ ಇದೇನಿದು ಅಂತ ನೋಡ್ದ. ಆ ಬಿಲ್ಲು ಊರಿದ ಜಾಗದಲ್ಲಿ ನೋಡಿದ್ರೆ ಒಂದು ಕಪ್ಪೆ ಇತ್ತು. ಆ ಕಪ್ಪೆಯ ಮೇಲೆ ಇವನು ಇದನ್ನ ಊರ್ಬಿಟ್ಟಿದ್ದ. ಆಗ ಅವನು ಕೇಳ್ದ, ಅಲ್ಲಪ್ಪ ಕೂಗ್ಕೋಬಾರ್ದ ನೀನು, ನಾನು ಇಲ್ಲಿದ್ದೀನಿ ಅಂತ, ನಾನ್ ನಿನ್ ಮೇಲೆ ಬಿಲ್ಲನ್ನು ಊರ್ತಾ ಇರ್ಲಿಲ್ಲ. ಅದಕ್ಕೆ ಪ್ರಭು, ಎಲ್ಲರನ್ನ ರಕ್ಷಿಸೋ ನೀನೇ ನನ್ನ ಮೇಲೆ ಊರು ಬಿಟ್ರೆ ನಾನು ಯಾರಿಗೋಸ್ಕರ ಕೂಗ್ಕೊಳ್ಬೇಕು? ಅದಕ್ಕಾಗಿ ನಾನು ಕೂಗ್ಲಿಲ್ಲ ಅಂತ. ಹಾಗೆ ಅಂದ್ರೆ ಕೂಗಿದಾಗ ಸರ್ವರಕ್ಷಾಕರನಾಗಿದ್ದಾನೆ. ಅದೇ ಚರಾಚರ ಜಗನ್ನಾಥ. ಅದರಿಂದ ಅಂಥ ಕಪ್ಪೆಯ ಮೇಲೂ ಕೂಡ ಅಪಾರ ಕರುಣೆಯನ್ನ ತೋರುವಂತಹ ಪರಮ ಪುರುಷ ಇರುವಾಗ, ಪರಮ ತಾಯಿ ತಂದೆ ಬಂಧು ಬಳಗ ಎಲ್ಲ ಆಗಿರುವಾಗ ಅವನನ್ನ ಕೂಗುವುದಕ್ಕೆ ಒಂದು ನಮ್ಮ ಮನಸ್ಸನ್ನ ನಾವು ಸಿದ್ಧ ಮಾಡ್ಕೊಳ್ಬೇಕಷ್ಟೇ. ಆದ್ರಿಂದೇ ಚರಾಚರ ಜಗನ್ನಾಥ ನಾಥ್ಯತೆ. ಎಲ್ಲ ಚರಾಚರ ಜಗತ್ತುಗಳೆಲ್ಲ ಯಾರನ್ನು ಬೇಡಬೇಕು? ಇದು ಈಗ ಕಪ್ಪೆ ಹೇಳಿದಂತೆ ಯಾರನ್ನು ಬೇಡಬೇಕು? ಪರಮಾತ್ಮನ್ ಬೇಡಬೇಕು. ಯಾರ್ಯಾರನ್ನೋ ನನ್ನ ಕಾಪಾಡಿ ಬೇಡೋದ್ರಿಂದ ಪ್ರಯೋಜನ ಇಲ್ಲ. ಅದಕ್ಕೆ ನಮ್ಮಲ್ಲಿ ಇದರಲ್ಲಿ ಒಂದು ಕಥೆ ಇದೆ. ಒಂದು ಟಿಟ್ಟಿಭಾ ಹಕ್ಕಿ. ಟಿಟ್ಟಿಭಾ ಅಂದ್ರೆ ಒಂದು ಪುಟಾಣಿ ಹಕ್ಕಿ. ಅದು ಸಮುದ್ರದ ದಡದಲ್ಲಿ ಗೂಡನ್ನ, ಮೊಟ್ಟೆನ ಇಡ್ತಾ ಇರುತ್ತೆ. ಯಾವಾಗ್ಲೂ ಸಮುದ್ರ ಏನ್ ಮಾಡುತ್ತೆ, ಅದು ಮೊಟ್ಟೆ ಇಟ್ಟಾಗ ಅಲೆಗಳ ಅಪ್ಪಳಿಸಿ ಬಂದು ಮೊಟ್ಟೆನ ಕೊಚ್ಚಿ ಹಾಕ್ತಾ ಇರುತ್ತೆ. ಎಷ್ಟು ಸಲ ಅದು ದೂರಕ್ಕೆ ತಂದು ಹಾಕಿದಾಗ್ಲೂ ಆಗುತ್ತೆ. ಈ ಸಲ ಅದಕ್ಕೆ ತುಂಬಾ ಕೋಪ ಬಂದು ಅದು ಸಮುದ್ರದ ಮೇಲೆ ನಾನು ಪ್ರತೀಕಾರ ತೀರಿಸ್ಕೊಳ್ತೀನಿ, ನನ್ನ ಮೊಟ್ಟೆನ ಇದು ಹೀಗೆ ಮಾಡುತ್ತೆ ಅಂತ ಇದು ಮಾಡುತ್ತೆ. ಆಗ ಬೇರೆ ಹಕ್ಕಿಗಳೆಲ್ಲ ನಗುತ್ತವೆ. ಅಲ್ಲಯ್ಯ, ನೀನಿರೋದು ನೋಡಿದ್ರೆ ಇಷ್ಟು ಪುಟಾಣಿ, ನೀನೊಂದು ಟಿಟ್ಟಿಭಾ ಹಕ್ಕಿ, ಆ ಸಮುದ್ರ ನೋಡಿದ್ರೆ ಹಿಂಗ ಮಾಡಿದ್ರು ನಮಗ್ ನೋಡಕ್ಕಾಗಲ್ಲ. ಹೋಗ್ಲಿ, ಸಮುದ್ರನೇನ್ ನೀನ್ ಆಕ್ರಮಣ ಮಾಡ್ತೀಯಾ? ಸಮುದ್ರನ ಕುಡ್ಕೋತೀಯ? ಏನ್ ಮಾಡ್ತೀಯ? ನಾನು ಏನ್ ಮಾಡ್ತೀನಿ ನೋಡು ಅಂತ ಎಲ್ಲ ಹಕ್ಕಿಗಳು ಆಡ್ಕೊಂಡಾಗ ಅದು
ಗರುಡನನ್ನ ಪ್ರಾರ್ಥನೆ ಮಾಡುತ್ತಂತೆ. ಪರಮಾತ್ಮನನ್ನ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮನನ್ನ ಪ್ರಾರ್ಥನೆ ಮಾಡುತ್ತೆ, ನೋಡಪ್ಪ, ಎಲ್ಲಾ ಜೀವಿಗಳನ್ನ ಸಂರಕ್ಷಣೆ ಮಾಡುವ ಹೊಣೆ ಹೊತ್ತಿರೋನು ನೀನಾದ್ಮೇಲೆ ನನ್ನ ಪ್ರತಿ ಸಲ ಇಟ್ಟ ಮೊಟ್ಟೆನೂ ಈ ಸಮುದ್ರ ನುಂಗುತ್ತಾ ಇದ್ರೆ ನೀನದನ್ನ ರಕ್ಷಣೆ ಮಾಡದೇ ಇರೋದು ನಿನ್ ಜವಾಬ್ದಾರಿನಾ, ನಿನಗೆ ನ್ಯಾಯನಾ ಅಂತ ಅದು ಕೇಳ್ತಂತೆ. ಆಗ ಅವನು ಗರುಡನನ್ನ ಕಳಿಸಿದ್ನಂತೆ, ಹೋಗಪ್ಪ, ನಿನ್ನ ವಂಶದ ಉದ್ಧಾರ ಕರ್ತರು ನೀನು, ಉದ್ಧಾರ ಮಾಡು ಅಂತ. ಗರುಡ ಒಂದು ರೆಕ್ಕೆ ಬಡದ್ನೋ ಇಲ್ವೋ, ಸಮುದ್ರನೆಲ್ಲ ಹೀಗೆ ಕಬಳಿಸ್ಬಿಡ್ತೀನಿ, ನುಂಗ್ಕೊಂಡ್ಬಿಡ್ತೀನಿ ಅಂತ ಬಂದ ತಕ್ಷಣ, ಇಲ್ಲ ಇಲ್ಲ ಇಲ್ಲ, ನನ್ ಮೇಲೆ ನೀನ್ ಆಕ್ರಮಣ ಮಾಡ್ಬೇಡ, ಇದು ಬಿಟ್ಟೆ ಅಂತ ಎಲ್ಲ ಮೊಟ್ಟೆಗಳು ಯಾವ್ಯಾವ್ದನ್ನ ಕಬಳಿಸ್ಕೊಂಡಿದ್ನೋ ಸಮುದ್ರ ಎಲ್ಲ ಕೊಟ್ಬಿಟ್ನಂತೆ. ಅಂದ್ರೆ ಪರಮಾತ್ಮನನ್ನ ಆಶ್ರಯಿಸಿದಾಗ ಯಾವ ರೀತಿಯ ಅದರಿಂದ ಚರಾಚರ ವಸ್ತುಗಳು ಕೂಡ ಯಾರನ್ನಪ್ಪ ಬೇಡ್ಬೇಕಂದ್ರೆ ಆ ಪರವಸ್ತುವನ್ನೇ ಬೇಡ್ಬೇಕೇ ಹೊರತು ಇವರ ಪರವಸ್ತು ಏನ್ ಮಾಡುತ್ತೆ, ಏನ್ ಮಾಡ್ಲಿಲ್ಲ. ಈಗ ಬೇರೆ ಹಕ್ಕಿಗಳೆಲ್ಲ ಆಡ್ಕೊಂಡ್ನಕ್ಕು, ನೀನ್ ಇಷ್ಟುದ್ದ ಇದೆಯೇ, ನಿನ್ಗೇನಾಗ್ಬಿಡುತ್ತೆ, ನಿನ್ನ ಯಾರು ಕಾಪಾಡ್ಬಿಡ್ತಾರೆ, ನೀನ್ ಸಮುದ್ರದ ಮೇಲೆ ಪ್ರತೀಕಾರ ಮಾಡಕ್ಕಾಗತ್ತಾ. ನಮ್ಗೆ ಹಾಗೆ ಅಕ್ಕಪಕ್ಕದವರೆಲ್ಲ ಬೋಧೆ ಮಾಡ್ತಾರೆ, ದೇವ್ರೇನ್ರಿ ಮಾಡ್ತಾನೆ, ಇಲ್ಲಿ ಬನ್ರಿ ನಾನ್ ಕರ್ಕೊಂಡು ಹೋಗ್ತೀನಿ, ಬ್ಯಾಂಕಲ್ಲಿ ಪ್ಲೆಡ್ಜ್ ಮಾಡ್ರಿ, ಏನೋ ಹೇಳ್ಕೊಡ್ತಾರೆ. ಆದ್ರೆ ಅದು ಅದು ಇರಬಹುದು, ಸಹಕಾರ ಇಲ್ಲ ಅಂತಲ್ಲ, ಅದಕ್ಕಾದರೂ ಪರಮಾತ್ಮನ ಕೃಪೆ ಬೇಕೇ ಹೊರತು ಹಾಗೆ ಖಂಡಿತವಾಗಿ ನೆರವೇರಕ್ಕಾಗಲ್ಲ. ಆದ್ರಿಂದ ನಾವ್ ಯಾರನ್ನ ಬೇಡಬೇಕು, ಚರಾಚರನ ಜಗತ್ತಿಗೆ ಒಡೆಯನಾದಂತಹ ಪರಮಾತ್ಮನನ್ನೇ ನಾಥ್ಯತೆ ಬೇಡಬೇಕು. ಆದ್ರಿಂದ ಚರಾಚರ ಜಗನ್ನಾಥ. ಆದ್ರಿಂದ ಯಾವಾಗ ಈ ಜೀವ ಕೂಗುತ್ತೆ ಅಂತ ಕಾಯ್ತಾ ಇರುವ ಪರಮಾತ್ಮ ಕೂಗಿದ ಮೇಲೆ ನಾವು ಹೇಳಿದ್ವಲ್ಲ, ಋಣಂ ಪ್ರವೃದ್ಧಮಿವಮೇ, ಅಯ್ಯಯ್ಯೋ ಆ ಮಗು ಕೂಗ್ಬಿಟ್ಟಿದೆ, ನಾ ಕಾಪಾಡ್ಬೇಕು ಅಂತ ಅವನಿಗೆ ಋಣ ಜಾಸ್ತಿಯಾಗಿ ಓಡ್ಕೊಂಡು ಬಂದವನು ಕಾಪಾಡ್ತಾನೆ. ಅಂಥ ಒಂದು ಪರಮಾತ್ಮನಲ್ಲಿ ಆ ಋಣದ ಭಾವ ಪ್ರವರ್ಧಮಾನ ಆಗೋದಕ್ಕೆ ನಾವು ಕೂಗುವುದು ಮುಖ್ಯ. ಹಾಗೆ ಚರಾಚರ ಜಗನ್ನಾಥಳಾದಂಥ ಆ ದೇವಿಯನ್ನ ಎಲ್ಲ ರೂಪಗಳಿಂದ ಭಾವಿಸಿಕೊಳ್ತಾ ಈಗ ಮುಂದಿನ ನಾಮಕ್ಕೆ ಶ್ರೀಚಕ್ರರಾಜ ನಿಕೇತನ. ಇದೆಲ್ಲ ಮನನ ಮಾಡಿಕೊಂಡಿದ್ದಷ್ಟೇ. ಈಗ ಚಕ್ರರಾಜ ನಿಕೇತನ, ಇದು ಯಾವುದು ಚರಾಚರ ಜಗನ್ನಾಥ, ಇದಕ್ಕೆಲ್ಲ ಉಪನಿಷತ್ತಿನ ಆಧಾರಗಳು ಬೇಕಾದಷ್ಟಿದೆ, ಅದು ಬೇಡ ಅಂತ ನಾನು ಹೇಳಿಲ್ಲ. ಈಗ ಮುಂದಕ್ಕೆ ಚಕ್ರರಾಜ ನಿಕೇತನ. ಚಕ್ರರಾಜ, ಚಕ್ರ ಅಂದ್ರೆ ನಮ್ಮ ಶರೀರದೊಳಗೆ ಅನೇಕ ಚಕ್ರಗಳಿದೆ. ಹಾಗೆ ಪ್ರಪಂಚದಲ್ಲಿ ಕೂಡ ಅನೇಕ ಚಕ್ರಗಳಿದೆ. ನಾವು ಕೇಳಿರ್ತೀವಿ, ಋತುಚಕ್ರ ಕೇಳ್ತೀವಿ ಅಲ್ವಾ. ಹಾಗೆ ಏನು ಇದರೊಳಗೆ ಹೇಳ್ತಾರೆ, ಕಾರ್ಬನ್ ಸೈಕಲ್, ನೈಟ್ರೋಜನ್ ಸೈಕಲ್ ಅಂತ ವಿಜ್ಞಾನದಲ್ಲಿ ಹೇಳ್ತಾರೆ. ಒಂದು ಕಾರ್ಬನ್ ಆಗಿ ಬಂದಂತ ಒಂದು ವಸ್ತು, ಅದು ತಾನೇ ಏನೇನೆಲ್ಲ ಪರಿವರ್ತನೆಗಳನ್ನ ಹೊಂದಿ ಮತ್ತೆ ಕಾರ್ಬನ್ನೇ ಆಗುತ್ತೆ. ಹಾಗೆ ನೈಟ್ರೋಜನ್ ಸೈಕಲ್, ನೈಟ್ರೋಜನ್ ಗಿಡಗಳ, ನಾವು ಇದು ಯಾವುದರಲ್ಲಿ ವಿಶೇಷವಾಗಿ ನಾವು ನೋಡಬಹುದಾದಂದ್ರೆ ಮೆಂತ್ಯ ಸೊಪ್ಪಿನ ಇದು ತೆಗೆದ್ರೆ ಬೇರಲ್ಲಿ ಇಷ್ಟಿಷ್ಟೇ ಗೋಲಿಗಳ ತರ, ಸಣ್ಣ ಸಣ್ಣ ಗುಳ್ಳೆಗಳ ತರ ಇರುತ್ತೆ. ಅದೆಲ್ಲ ನೈಟ್ರೋಜನ್ ಕಲೆಕ್ಷನ್, ಅಂದ್ರೆ ಭೂಮಿಯಲ್ಲಿರುವಂತಹ ಅಂಶವನ್ನ ಅದು ಸಂಗ್ರಹಿಸಿರುತ್ತೆ. ಇಂಥವನ್ನ ನಾವು ತಗೊಂಡು ಆಹಾರವಾಗಿ ತಗೊಂಡು ನಮ್ಮ ಮಲಮೂತ್ರದಲ್ಲಿ ಹೋಗಿ ಹೀಗೆ ಹೇಗೆಗೋ ಅದು ಸರ್ಕಲ್ ಸುತ್ತಿ, ಅಂದ್ರೆ ಒಟ್ಟಿನಲ್ಲಿ ಚಕ್ರ 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 ಎಲ್ಲವೂ ಕೂಡ ಚಕ್ರದಂತೆ ಸುತ್ತುತ್ತಾ ಇದೆ. ಯುಗಾದಿ ಬಂತು, ಯುಗ ಆದ್ಮೇಲೆ ಮತ್ತೆ ಎಲ್ಲ ಕಳೀತು, ಮತ್ತೆ ಯುಗಾದಿ ಬಂತು, ಯುಗಾದಿ ಕಳೆದರು, ಯುಗಾದಿ ಮರಳಿ ಬರುತ್ತಿದೆ. ಹಾಗೆ ಕೃತ ತ್ರೇತ ದ್ವಾಪರ ಕಲಿ, ಕೃತ ತ್ರೇತ ದ್ವಾಪರ ಕಲಿ, ಹಾಗೆ ಕಲ್ಪ ಕಳೀತು, ಒಬ್ಬ ಬ್ರಹ್ಮ ಹೋದ, ಮತ್ತೊಬ್ಬ ಬ್ರಹ್ಮ ಬಂದ, ಮತ್ತೆ ಎಲ್ಲ ನೋಡಿ ಚಕ್ರ ತಾನೆ. ಈ ಎಲ್ಲ ಅಂದ್ರೆ ಚಕ್ರದಂತೆ ಹಾಗೆ ಹಗಲು ಕಳೀತು, ರಾತ್ರಿ ಆಯ್ತು, ರಾತ್ರಿ ಕಳೀತು, ಹಗಲಾಯ್ತು, ಒಂದೊಂದು ದಿನಾನೂ ಒಂದೊಂದು ಚಕ್ರನೇ. ಪ್ರತಿಯೊಂದರ ನಡೆ ಹೇಗಿದೆ, ಚಕ್ರದಂತೆನೇ ಇದೆ. ಬೀಜ ಮರವಾಯ್ತು, ಮತ್ತೆ ಬೀಜ ಆಯ್ತು, ಮತ್ತೆ ಮರ ಆಯ್ತು ತಾನೆ. ಯಾವ್ದನ್ನಾದ್ರೂ ನೋಡ್ತಾ ಬನ್ನಿ. ಹಾಗೆ ಸಮುದ್ರದ ನೀರು ಮೋಡ ಆಯ್ತು, ಮಳೆಯಾಯ್ತು, ಹನಿ ಆಯ್ತು, ನದಿ ಆಯ್ತು, ಮತ್ತೆ ಸಮುದ್ರ, ಈ ಯಾವುದನ್ನ ತಗೊಂಡ್ರು ಇವೆಲ್ಲ ಏನಾಗಿದೆ, ಚಕ್ರದಂತೆ ಇದೆ. ಆ ಚಕ್ರಗಳಿಗೆಲ್ಲ ರಾಜ ಅಂದ್ರೆ ಮೊಟ್ಟ ಮೊದಲನೆಯದಾಗಿ ರಾಜ ಅಂದಾಗ ಒಡೆಯ ಅನ್ನುವುದು ಅರ್ಥ. ಎರಡನೆಯದಾಗಿ ಬೆಳಕನ್ನ, ಕಾಂತಿಯನ್ನ, ಶಕ್ತಿಯನ್ನ, ಅಂದ್ರೆ ಅದು ಚಲಿಸ್ಬೇಕಲ್ಲ. ಈಗ ಹಗಲಾಗಿದ್ದು ಹಗಲಾಗೇ ನಿಂತು ಬಿಟ್ರೆ ಆ ಹಗಲು ಅದು ವೃತ್ತ ಅಂದ್ರೆ ಚಲಿಸದೆ ಹೋದ್ರೆ ಸಾಯಂಕಾಲ ಆಗಲ್ಲ. ಹಾಗೆ ಚಲಿಸುವಂತೆ ಮಾಡೋರು ಯಾರು, ಆ ಚಲಿಸುವ ಶಕ್ತಿಯನ್ನ ಕೊಡುವವರು ಯಾರು? ಆದ್ರಿಂದ ರಾಜರು
ರಾಜ ಅನ್ನೋ ಧಾತುವಿಗೆ ಇರುವಂತ ಆ ರಾಜ ಧಾತು ಏನು ಮಾಡುತ್ತೆ, ಆ ಚಲಿಸುವ ಶಕ್ತಿಯನ್ನ ಕೊಡುತ್ತೆ. ಚಲಿಸುವ ಒಂದು ಅದರೊಳಗೆ ಇಂಧನ ತುಂಬಬೇಕಲ್ಲ. ಈಗ ಸೂರ್ಯನಲ್ಲೇ ಆಗಲಿ ಉರವಲು ಇದೆ, ಯಾವ್ಯಾವ್ದು ಗ್ಯಾಸ್ಗಳು ಉರಿತಾ ಇದೆ. ಅದು ಉರಿತಾ ಇರೋದ್ರಿಂದ ಸೂರ್ಯನಲ್ಲಿ ಬೆಳಕಿದೆ. ಆ ಸೂರ್ಯನ ಉರಿಯುವಿಕೆಯ ಬೆಳಕಿನಿಂದ ಏನಾಗ್ತಾ ಇದೆ, ಉತ್ಪನ್ನವಾಗುವ ಶಕ್ತಿ ಗುರುತ್ವಾಕರ್ಷಣ ಶಕ್ತಿಯಾಗಿ ಬೇರೆದನ್ನ ನಿಯಂತ್ರಣ ಮಾಡ್ತಾ ಇದೆ. ಮತ್ತೆ ಅಲ್ಲೂ ನೋಡಿ ತಿರ್ಗಾ ವೃತ್ತ ಚಕ್ರ. ಈಗ ಚಂದ್ರ ಭೂಮಿ ಸುತ್ತ, ಭೂಮಿ ತನ್ನ ಸುತ್ತ ಸೂರ್ಯನ ಸುತ್ತ, ಚಂದ್ರನು ಭೂಮಿ ಸುತ್ತ ಸೂರ್ಯನ ಹೀಗೆ ಎಲ್ಲ ವೃತ್ತ. ಆ ಎಲ್ಲ ವೃತ್ತದಲ್ಲಿ ಶಕ್ತಿಯಾಗಿ ಬೆಳಕಾಗಿ ಮತ್ತೆ ಅದನ್ನ ಪ್ರಚೋದನೆ ಮಾಡುವುದಾಗಿ ಎಲ್ಲವನ್ನ ಹಿಡಿದಿಟ್ಟು ನಡೆಸ್ತಾ ಇರುವುದು ಯಾವುದೋ ಅದು ಚಕ್ರ ರಾಜ. ಅಂತ ಚಕ್ರ ರಾಜದಲ್ಲಿ ಈಗ ನಾವು ಹೇಳಿದ ಚರಾಚರ ಜಗನ್ನಾಥ ತರಹನೇ ನಿಕೇತನ. ನಿಕೇತನ ಅಂದ್ರೆ ಮನೆ. ಆ ಚಕ್ರ ರಾಜವನ್ನ ಮನೆಯನ್ನಾಗಿ ಮಾಡಿಕೊಂಡಿರೋಳು ಯಾರೋ ಅವಳು ಚಕ್ರರಾಜ ನಿಕೇತನ. ಆದ್ರಿಂದ ಈಗ ಚಕ್ರರಾಜ ಅಂದ್ರೆ ಎಲ್ಲರೂ ಶ್ರೀಚಕ್ರ ಅಂತಾರೆ, ಇದೇನ್ ನೀವು ಈ ರೀತಿ ಹೇಳ್ತಾ ಇದ್ದೀರಿ ಅಂತ ನಿಮ್ಗೆ ಅನ್ನಿಸ್ಬೋದು. ಶ್ರೀಚಕ್ರ ಬೇರೆ ಅಲ್ಲ, ಚಕ್ರರಾಜ ಬೇರೆ ಅಲ್ಲ. ಯಾಕೆ ಅಂದ್ರೆ ಶ್ರೀಚಕ್ರದಲ್ಲಿರುವಂತ ಒಂದೊಂದು ಆವರಣವೂ ಕೂಡ ಈ ಒಂದು ತತ್ವವನ್ನೇ ಪ್ರತಿನಿಧಿಸುತ್ತೆ. ಮತ್ತೆ ದೇವಿ ಖಡ್ಗಮಾಲಾ ಸ್ತೋತ್ರ ಅಂತ ಇದೆ. ಆ ಖಡ್ಗಮಾಲಾ ಸ್ತೋತ್ರದಲ್ಲಿ ಒಂದೊಂದು ಆವರಣದಲ್ಲಿರುವ ದೇವಿಯರನ್ನ ನಾವು ಗಮನಿಸಿಕೊಂಡಾಗ ಅದೆಲ್ಲ ಇದನ್ನೇ ನಮಗೆ ಹೇಳುತ್ತೆ. ಹಾಗಾಗಿ ಈ ಚಕ್ರ ರೂಪದಲ್ಲಿ ಸುತ್ತುತ್ತಾ ಇರುವಂತ ಈ ಅಖಂಡ ವಿಶ್ವಾಂಡ ಬ್ರಹ್ಮಾಂಡಗಳನ್ನ ನಿಯಮನ ಮಾಡ್ತಾ ನಿಯಂತ್ರಿಸ್ತಾ ಅವುಗಳೆಲ್ಲ ಚಟುವಟಿಕೆಯಲ್ಲಿ ತೊಡಗುವಂತೆ ಪ್ರೇರೇಪಿಸ್ತಾ ಇರುವಂತಹ ಒಂದು ಚೈತನ್ಯ ಶಕ್ತಿ ಏನಿದೆ ಅದು ಈಗ ಅದರಿಂದ ವಿಡ್ರಾ ಮಾಡ್ಕೊಂಡ್ಬಿಡ್ತು ಅನ್ನಿ. ಅಂದ್ರೆ ಸೂರ್ಯನಲ್ಲಿರುವಂತಹ ಗ್ಯಾಸ್ ಅನ್ನೆಲ್ಲ ಹಿಂದಕ್ಕೆ ತಕೊಂಡು ಬಿಡ್ತು ಅನ್ನಿ. ಸೂರ್ಯ ಉರಿಯಕ್ಕಾಗತ್ತಾ? ಸೂರ್ಯ ಉರಿಲಿಲ್ಲ ಅಂದ್ರೆ ಅದನ್ನ ಪುಷ್ ಮಾಡೋರು ಯಾರು? ಈಗ ನಮಗೆ ಗೊತ್ತಿದೆ, ಯಾವುದು ರಾಕೆಟ್ ಇವೆಲ್ಲ ಮೇಲಕ್ಕೆ ಹಾರಬೇಕಾದ್ರೆ ಅದರಲ್ಲಿರುವ ಉರಿದು ಅದು ಒಂದು ಕೆಳಗೆ ಬಿದ್ರೆ ಅಷ್ಟು ಶಕ್ತಿಯಿಂದ ತಳ್ಳುತ್ತೆ ಅಂತ. ಆ ರೀತಿಯಾದಂತಹ ಶಕ್ತಿ ಉತ್ಪನ್ನ ಆಗಬೇಕಾದ್ರೆ ತಾಯಿ ಅದನ್ನಂದ ತನ್ನ ಶಕ್ತಿನ ಹಿಂದಕ್ಕೆ ತಕೊಂಡ್ ಬಿಟ್ರೆ, ತಾಯಿಯನ್ನೇ ಪರಬ್ರಹ್ಮನೇ ಯಾರು ಅದು ಹಿಂದಕ್ಕೆ ತಗೊಂಡು ಬಿಟ್ರೆ ಸೂರ್ಯ ಉರಿಯಕ್ಕಾಗಲ್ಲ. ಸೂರ್ಯ ಉರಿಲಿಲ್ಲ ಅಂದ್ರೆ ಚಲಿಸಕ್ಕಾಗಲ್ಲ. ಸೂರ್ಯ ಚಲಿಸ್ಲಿಲ್ಲ ಅಂದ್ರೆ ಅವನ ಸುತ್ತ ಇರುವ ಗ್ರಹಗಳ ಚಲನೆಯ ನಿಯಂತ್ರಣ ಇಲ್ಲ. ಯಾರು ಅಡ್ಡಾದಿಡ್ಡಿ ಹೋಯ್ತು ಅಂದ್ರೆ ಈಗ ಇವರು ರೂಲ್ಗಳು ಹಾಕಿರ್ತಾರಲ್ವಾ, ರೋಡು ಇದಕ್ಕಿಡ್ತಾರ, ಆ ತರ ನೀನು ಈ ಇದ್ರೊಳಗೆ ಸುತ್ತಬೇಕು, ನೀನ್ ಈ ಇದ್ರೊಳಗೆ ಹೋಗ್ಬೇಕು ಅಂತ ಒಂದು ಇದುಗಳು ಹಾಕೊಟ್ಟಿರ್ತಾರಲ್ವಾ, ಲೇನ್ಗಳು. ಅದರಿಂದ 45 ಕಿಲೋಮೀಟರ್ ಅವ್ರು ಈ ಲೇನಲ್ಲಿ ಹೋಗ್ಬೇಕು, 60 ಕಿಲೋಮೀಟರ್ ಅವ್ರು ಆ ಲೇನ್ಗಳ ತರಹ ಇದಕ್ಕೆ ಲೇನ್ಗಳು ಹಾಕೊಟ್ಟಿದ್ದಾರೆ. ಚಂದ್ರ ಹೀಗೆ ಸುತ್ತಬೇಕು, ಭೂಮಿ ಹೀಗೆ ಸುತ್ತಬೇಕು, ಇದು ಇದ್ರ ಸುತ್ತಾನೆ ಸುತ್ತಬೇಕು, ಮಂಗಳ, ಈ ರೀತಿ ಲೇನ್ಗಳನ್ನ ಹಾಕಿ ನಿಯಮನ ಮಾಡಿರೋದನ್ನ ನಾವು ಉಲ್ಲಂಘನೆ ಮಾಡಿದಂತ ಆಗ್ಬಿಡುತ್ತೆ. ಆದ್ರಿಂದ ಈ ಎಲ್ಲ ನಿಯಮನವನ್ನ ಮಾಡ್ತಾ ಮಾಡುವುದಕ್ಕೆ ಅಲ್ಲಲ್ಲೇ ಕೂತಿದ್ದಾಳೆ ಅವಳು, ನಿಕೇತನ ಅಲ್ಲಲ್ಲೇ ಇದ್ದುಕೊಂಡಿದ್ದಾಳೆ. ಅದರಿಂದ ಚಕ್ರರಾಜ ನಿಕೇತನ. ಇದನ್ನ ಉತ್ತರ ಈ ಒಂದು ಸ್ತೋತ್ರದ ಉತ್ತರ ಪೀಠಿಕಾ ಭಾಗದಲ್ಲಿ ಹಯಗ್ರೀವರೇ ಹೇಳುತ್ತಾರೆ. ಹಯಗ್ರೀವರು ಅಗಸ್ತ್ಯರಿಗೆ ಹೇಳ್ತಾ ಇರುತ್ತಾನೆ, ಈ ಚಕ್ರರಾಜ ನಿಕೇತನ ಸ್ವರೂಪವನ್ನ ಅಂದ್ರೆ ಶ್ರೀಚಕ್ರರಾಜದ ಸ್ವರೂಪವನ್ನ ಹೇಳುವಾಗ ಹಯಗ್ರೀವರು ಅಗಸ್ತ್ಯರಿಗೆ ಇದು ಮೊದಲು ಸಿದ್ಧ ಆಯ್ತು. ಯಾವುದು ಈಗ ನಾವು ನೋಡಿದ್ವಲ್ಲ, ಈ ವಿಶ್ವಾಂಡ ಬ್ರಹ್ಮಾಂಡ ಅನ್ನೋದು ಸಿದ್ಧ ಆಯ್ತು. ಸಿದ್ಧ ಆಗ್ಬಿಟ್ರೆ ನಾವು ಮತ್ತೆ ಭಾಗವತನ ಮತ್ತೆ ಮತ್ತೆ ನೆನಪಿಸೋದು. ಎಲ್ಲರೂ ಬಂದ್ರು. ಯಾರು ಬಂದ್ರು? ಕಣ್ಣು ಬಂತು, ಕೂತ್ಕೊಳ್ತು. ಕೈ ಬಂತು, ಕೂತ್ಕೊಳ್ತು. ಕಾಲ್ ಬಂತು, ಕೂತ್ಕೊಳ್ತು. ಎಲ್ಲ ತುಂಡುಗಳಾಗಿ ಕೂತಿದ್ದಾರೆ. ಹಾಗಿದ್ರೆ ಮತ್ತೆ ಎಲ್ಲರೂ ಹೇಳ್ಕೊತಿದ್ದಾರೆ, ನಾನ್ ಯಾಕೆ ಬಂದೆ, ನಾನೇನ್ ಮಾಡ್ಬೇಕು. ಆಗ ಪರಮಾತ್ಮ ಏನ್ ಮಾಡ್ದ? ಎಲ್ಲದರ ಒಳಗೆ ಪ್ರವೇಶ ಮಾಡ್ದ, ಎಲ್ಲ ತನ್ನ ಕೂಡಿಸಿದ. ಅಂದ್ರೆ ಕಣ್ಣನ್ನೊಂದ್ ಕಡೆ ಹೀಗೆಲ್ಲ ಜೋಡಿಸಿದಾಗ ಅದು ಒಂದು ಆಕೃತಿ ಆಯ್ತು. ಮತ್ತೇನ್ ಮಾಡ್ದ? ಅದರೊಳಗೆ ಪ್ರಾಣವನ್ನ ತಾನು ಪ್ರವೇಶ ಮಾಡಿದ ಮೇಲೆ ಪ್ರಾಣ ತುಂಬದ. ಹಾಗೆ ಈ ಚಕ್ರ ಅಂದ್ರೆ ಈ ಇಷ್ಟೊತ್ತು ಹೇಳಿದ ಚಕ್ರಗಳು ನಿರ್ಮಾಣ ಆದ್ಮೇಲೆ ಆ ಚಕ್ರಗಳನ್ನ ಹೀಗನ್ಬೇಕು ತಾನೆ. ಅಂದ್ರೆ ಹಾಗಂದ್ರೆ ಇದ್ರೆ ತಿರ್ಗಲ್ಲ. ಆ ತಿರ್ಗಿಸಕ್ಕೆ ಅವಳು ಬರ್ಬೇಕಲ್ವಾ ಆ ಚಕ್ರ. ಹಾಗೆ ಬರುವಾಗ ಅವಳು ಆ ಚಕ್ರ ರಾಜ್ಯದಲ್ಲಿ ನಿಕೇತನಳಾಗಿ ಒಂದು ಸಲ ಹೀಗೆ ತಿರ್ಗಿಸ್ಬಿಟ್ರೆ ಗಿರಿಗಿರಿ ತಿರ್ಕೋತಿರುತ್ತೆ. ಈ ಬುಗುರಿಗಳು ಎಲ್ಲ ಮಾಡ್ತೀವಲ್ಲ,
ಈಗ ಎಕ್ಸಿಬಿಷನ್ ಅಲ್ಲಿ ಬಂದ್ರೆ ಒಂದ್ಸಲಿ ದಾರ ಈಗ ಎಳೆದ್ ಬಿಟ್ರೆ ನೆಲದ ಮೇಲೆ ಅದು ಸುತ್ತುತ್ತಾ ಇರುತ್ತೆ. ಆ ತರದ ಅನೇಕ ಎಲ್ಲ ಬರುತ್ತೆ. ಈಗ ಆ ರೀತಿಯಲ್ಲಿ ಈ ದೇವಿ ಚಕ್ರರಾಜ ನಿಕೇತನಳಾಗಿ ಏನ್ ಮಾಡ್ತಾಳೆ, ಈ ಚಕ್ರ ನಿರ್ಮಾಣ ಆಗಿದೆಯಲ್ಲ ಅದರ ಮೇಲೆ ತನ್ನ ಕೃಪೆ ಎನ್ನುವ ಕಟಾಕ್ಷವನ್ನು ಬೀರ್ತಾಳೆ. ಅದೇ ಈಗ ನಾವು ಹೇಳಿದ್ವಿ ಚಕ್ರ ಎಳೆಯೋದು ಅಂದ್ವಲ್ಲ, ದಾರ ಎಳೆಯೋದು ಅಂತ. ಆ ರೀತಿ ಆ ಕೃಪಾ ಕಟಾಕ್ಷ ಬೀರ್ತಾ ಇದ್ದಂತೆ ಅದು ಜೋರಾಗಿ ತಿರುಗೋದಕ್ಕೆ ಆರಂಭ ಮಾಡುತ್ತೆ, ಚಟುವಟಿಕೆಯಲ್ಲಿ ತಿರುಗೋದಕ್ಕೆ ಆರಂಭ ಮಾಡುತ್ತೆ. ಅದನ್ನ ಹಯಗ್ರೀವರು ಅಗಸ್ತ್ಯರಿಗೆ ಹೇಳುವಾಗ ಈ ಚಕ್ರ ಎಲ್ಲ ನಾವು ಹೇಳಿದಂತೆ ಈ ಎಲ್ಲ ಚಕ್ರಗಳು ಸಿದ್ಧ ಆಯ್ತು. ಸಿದ್ಧಗಳಾಗಿ ಸುಮ್ಮನೆ ಇತ್ತು. ತಾಯಿಯ ಕೃಪಾ ಕಟಾಕ್ಷ ಬಿದ್ದ ತಕ್ಷಣ ಅವುಗಳಲ್ಲಿ ಚೈತನ್ಯ ಅನ್ನೋದು ತುಂಬಿಕೊಳ್ತು. ಹಾಗೆ ಚೈತನ್ಯ ತುಂಬಿದ ನಂತರ ಅವುಗಳಲ್ಲಿ ಚಟುವಟಿಕೆ ಅನ್ನೋದು ಆರಂಭ ಆಗಿ ಈ ಎಲ್ಲವೂ ಜ್ಯೋತಿರ್ಮಯವಾದಂಥ ಅಖಂಡ ಖಗೋಳ. ಹಾಗೆ ಇವೆಲ್ಲವೂ ಕೂಡ ಜ್ಯೋತಿರ್ಮಯನೇ. ನಮಗ್ ಗೊತ್ತಿಲ್ಲ ಒಳಗಡೆ ಅಂದ್ರೆ ಯಾರು ಸಾಧನೆ ಮಾಡಿರ್ತಾರೆ, ಯಾರು ಋಷಿಗಳಾಗಿರ್ತಾರೆ, ಯಾರು ಯೋಗಿಗಳಾಗಿರ್ತಾರೆ, ಅವರ ಕಣ್ಣಿಂದ ಹೊರಹೊಮ್ಮುವ ಕಾಂತಿ ಇತ್ಯಾದಿ ನೋಡಿದಾಗ ಅವರ ತೇಜಸ್ಸು ನಮಗ್ ಗೊತ್ತಾಗತ್ತೆ. ಅಂದ್ರೆ ಒಳಗಿರುವ ಆ ರೀತಿ ಎಲ್ಲರಲ್ಲಿರುವ ಆ ತೇಜಸ್ಸು, ಜ್ಯೋತಿರ್ಮಯ ತೇಜಸ್ಸಿನ ರೂಪಿಯಾಗಿ ಈ ಶ್ರೀಚಕ್ರರಾಜ ನಿಕೇತನ ಅನ್ನೋಳು ಇದ್ದಾಳೆ ಅನ್ನುವುದನ್ನ ಅಗಸ್ತ್ಯರಿಗೆ ಹಯಗ್ರೀವರು ಉಪದೇಶ ಮಾಡ್ತಾರೆ ಅಂತ ಬರುತ್ತೆ. ಈ ತಾಯಿಯ ಇಷ್ಟೊತ್ತು ಹೇಳಿದ್ದೇನೆ, ಅದನ್ನ ಬೇರೆ ರೂಪದಲ್ಲಿ ಅಲ್ಲಿ ಹೇಳ್ತಾ ಇದ್ದಾರೆ. ಈಗ ವಿಷ್ಣು ಮೋಹಿನಿ ರೂಪವನ್ನ ತಳೆದು ಎಲ್ಲರನ್ನ, ಬರೀ ಇವನನ್ನ ಮಾತ್ರ ಅಲ್ಲ, ಶಿವನನ್ನ ಮಾತ್ರ ಅಲ್ಲ, ಅಥವಾ ಭಸ್ಮಾಸುರ, ಶಿವನನ್ನ ಭಸ್ಮ ಮಾಡ್ತೇನೆ ಅಂತ ಹೊರಟಂತ ಭಸ್ಮಾಸುರನನ್ನ ಮಾತ್ರವಲ್ಲ, ಎಲ್ಲರನ್ನ ಅವನು ತನ್ನ ಮೋಹಜಾಲಕ್ಕೆ ಬೀಳಿಸ್ಕೊಳ್ತಾನೆ ಅನ್ನುವ ಆ ಶಕ್ತಿ ವಿಷ್ಣುವಿನಲ್ಲಿ ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಅದು ತಾಯಿಯ ಈ ಕೃಪಾ ಮಾತ್ರದಿಂದ. ಪ್ರಪಂಚ ನಡೀತಿರೋದೇ ಮೋಹದಿಂದ. ಈ ವಿಷಯವನ್ನ ಮತ್ತೆ ನಾವು ಹೇಳಿಕೊಳ್ಬೇಕು. ಯಾಕೆಂದ್ರೆ ಮೋಹದಿಂದ ನಮಗೆ ಹೊರಗೆ ಬರಕ್ಕಾಗಲ್ಲ. ಮೋಹದಿಂದ ಹೊರಗೆ ಬರಕ್ಕೆ ಆಗದೆ ಇರುವಾಗ, ಮೋಹಜಾಲದಲ್ಲಿ ಬಿದ್ದು ತೊಳೆಲಾಡುವಾಗ ದೇವರನ್ನ ನಾವು ಪ್ರಾರ್ಥನೆ ಮಾಡ್ಕೊಳ್ಬೇಕಾದ್ದೇನು? ದೇವರೇ, ಯೋ ಮೋಹಯತಿ ಭೂತಾನಿ ಸ್ನೇಹ ಪಾಶ ಅನುಬಂಧನೈಹಿ. ಪ್ರಪಂಚದಲ್ಲಿ ಸ್ನೇಹ ಅನ್ನುವ ಒಂದು ಹಗ್ಗ ಕೊಟ್ಟಿದೀಯ, ಪ್ರೀತಿ ಅನ್ನುವ ಹಗ್ಗ ಕೊಟ್ಟಿದೀಯ, ಮತ್ತೆ ಅನುಬಂಧ, ನನ್ನ ಮಗ, ನನ್ನಪ್ಪ, ನನ್ನ ತಂದೆ, ನನ್ನ ಗಂಡ, ಈ ಒಂದು ಬಂಧ, ಆ ಬಂಧದಿಂದ ನಮ್ಮಗಳನ್ನ ಕಟ್ಟಿದೀಯೆ. ಸ್ನೇಹ ಪಾಶ ಅನುಬಂಧನೈಹಿ ಯೋ ಮೋಹಯತಿ ಭೂತಾನಿ. ಆದ್ರಿಂದ ಇದು ನನ್ನ ತಪ್ಪ, ನನ್ನ ಮಗನಿಗೆ ನಾನು ಒಳ್ಳೇದ್ ಮಾಡ್ಬೇಕು, ನನ್ನ ಮಗನಿಗೆ ಆಸ್ತಿ ಮಾಡಿಡ್ಬೇಕು, ನನ್ನ ಮಗನ ಸುಖವಾಗಿ ಬದುಕಿಸ್ಬೇಕು ಅನ್ನೋದು ನನ್ನ ತಪ್ಪ ಅಂತ ನಮ್ಗೆ ಅನ್ಸುತ್ತೆ ತಾನೆ. ಆದ್ರಿಂದ ಈ ರೀತಿಯಾದ ಮೋಹ ಏನಾದ್ರೂ ಇದ್ರೆ ಅದ್ಯಾತಕ್ಕೆ? ಸರ್ಗಸ್ಯ ಸಂರಕ್ಷಣಾರ್ಥಾಯ. ಪರಮಾತ್ಮ ಮಾಡಿದ ಸೃಷ್ಟಿ ಸುರಕ್ಷಿತವಾಗಿರ್ಬೇಕು. ಈಗ ನಾವು ಹೇಳಿದ್ವಲ್ಲ, ಆ ಚಕ್ರ ಮುಂದುವರಿತಾ ಹೋಗ್ಬೇಕು, ನಿರಂತರ ಮುಂದುವರಿಬೇಕು. ಹಾಗೆ ಅದು ನಿರಂತರ ಮುಂದುವರಿಯುವುದಕ್ಕೆ ಆ ಶಕ್ತಿನೇ ಕಾರಣ. ಆ ಚಕ್ರರಾಜ ತಾಯಿ ಅವಳೇ ಕಾರಣ. ಆದ್ರಿಂದ ಅವಳೇನ್ ರೂಪದಲ್ಲಿದ್ದಾಳೆ? ಮೋಹ ರೂಪದಲ್ಲಿ ಇದನ್ನ ನಿರ್ಮಾಣ ಮಾಡಿದ್ದಾಳೆ, ಮೋಹ ರೂಪದಲ್ಲಿ ಅದನ್ನ ನಡೆಸ್ತಾ ಇದ್ದಾಳೆ. ಹಾಗಾಗಿ ತಸ್ಮೈ ಅಲ್ಲಾದ್ರೆ ಇಲ್ಲಿ ತಸ್ಯೈ ಅಂತ ಹೇಳಬೇಕು. ಮೋಹಾತ್ಮನೇ ನಮಃ. ಹಾಗೆ ಚಕ್ರರಾಜ ನಿಕೇತನಳಾದಂಥ ತಾಯಿ ವಿಷ್ಣುವಿನಲ್ಲಿ ಮೋಹ ಶಕ್ತಿಯನ್ನ ಉಂಟು ಮಾಡಿ, ವಿಷ್ಣು ತಾನೇ ಸ್ಥಿತಿಕರ್ತ. ಪ್ರಪಂಚ ನಿರಂತರವಾಗಿ ಸಾಗುತ್ತಾ ಇರಬೇಕಾದ್ರೆ, ವೃತ್ತಾಕಾರವಾಗಿ ಚಲಿಸ್ತಾ ಇರಬೇಕಾದ್ರೆ ವಿಷ್ಣುವಿನ ಮೋಹ ಮಾಯೆ ಇರಬೇಕು. ಆ ವಿಷ್ಣುವಿನ ಮೋಹ ಮಾಯೆ ಉಳಿಯೋದಕ್ಕೆ ಏನು ಬೇಕು? ಆ ತಾಯಿ ಆ ಶಕ್ತಿಯನ್ನು ವಿಷ್ಣುವಿನಲ್ಲಿ ತುಂಬಿಟ್ಟಿದ್ದಾಳೆ. ಹಾಗಾಗಿ ಆ ವಿಷ್ಣುವಿನಲ್ಲಿರುವಂಥ ಆ ಮೋಹ, ಆ ಮಾಯಾ ಶಕ್ತಿ ಏನಿದೆ, ಸ್ವರ್ಗ, ಇದು ಪ್ರಪಂಚವನ್ನ ರಕ್ಷಿಸುವ ಶಕ್ತಿ, ಆ ರೂಪದಲ್ಲಿ ತಾಯಿ ಇರುವುದು ಶ್ರೀಚಕ್ರರಾಜ ನಿಕೇತನಳಾಗಿ ಆಕೆ ಇರುವುದರಿಂದ. ಅದೇ ರೀತಿಯಲ್ಲಿ ಈಗ ಬ್ರಹ್ಮ ಸೃಷ್ಟಿ ಕಾರ್ಯವನ್ನ ಮಾಡಬೇಕು. ಬ್ರಹ್ಮನಲ್ಲಿ ಆ ಸೃಷ್ಟಿ ಕಾರ್ಯ ಸಾಮರ್ಥ್ಯವನ್ನ ನಾವು ನೋಡಿ, ಇದಕ್ಕೆ ಭಾಗವತವನ್ನು ಇಟ್ಟುಕೊಂಡ್ರೆ ಎಲ್ಲಕ್ಕೆ ಏನು ಕಾಣ್ತಾ ಇರುವಂತ ಎಕ್ಸಾಂಪಲ್ ಅದು. ಆದ್ರೆ ಯಾವುದನ್ನೂ ನಾವು ಒಂದಕ್ಕೊಂದಕ್ಕೆ ಸಂಬಂಧ ಇಲ್ವಲ್ಲ ಅಂತ ಅನ್ಕೊಳ್ಬಾರ್ದು. ಯಾವುದು ಹೇಳಿದ್ರೂ ಒಂದೇನೆ. ಅಲ್ಲಿ ಬ್ರಹ್ಮ ಬಂದ, ನಾಭಿಯಿಂದ ಬಂದ ಮೇಲೆ ನಾನ್ಯಾರು ಅಂದ್ರೆ ಅಪ್ಪ ತಪಸ್ಸು ಮಾಡು ಅಂದ. ತಪಸ್ಸು ಮಾಡಿದ ಮೇಲೆ ನೀನು ಬಂದಿರೋದು ಸೃಷ್ಟಿ ಕೆಲಸ ಮಾಡೋಕೆ, ನಾನೇ ನಿನ್ನನ್ನು ಸೃಷ್ಟಿಸಿರೋದು, ಸೃಷ್ಟಿ ಕಾರ್ಯ ಮಾಡು ಅಂದ.
ಅದು ಹೇಗ್ ಮಾಡ್ಬೇಕು, ಅದಕ್ಕೆ ಇವನು ಶಕ್ತಿ ಕೊಟ್ಟ. ಅದಕ್ಕೆ 4 ಶ್ಲೋಕದ ಭಾಗವತವನ್ನ ಉಪದೇಶ ಮಾಡ್ದ ಅಂತ ಅಲ್ಲಿ ಬರುತ್ತೆ. ಏನೋ ಒಟ್ಟು ಒಂದು ಮಂತ್ರವನ್ನ ಅವನು ಉಪದೇಶ ಮಾಡ್ದ. ಆ ಮಂತ್ರವನ್ನ ಇವನು ಜಪಿಸ್ತಾ ಆ ಶಕ್ತಿಯನ್ನ ಪಡ್ಕೊಂಡ. ಯಾವ ಶಕ್ತಿಯನ್ನ? ಸೃಷ್ಟಿ ಕಾರ್ಯ ಶಕ್ತಿಯನ್ನ. ಅದು ಯಾವುದು? ಈ ತಾಯಿ. ಆದ್ರಿಂದ ಶ್ರೀಚಕ್ರರಾಜನಿಕೇತನಳಾದಂತಹ ತಾಯಿ ಬ್ರಹ್ಮನಲ್ಲಿ ಈ ಒಂದು ಸೃಷ್ಟಿ ಮಾಡುವ ಕಾರ್ಯಶಕ್ತಿಯನ್ನ ಕೊಟ್ಟವಳು ಕೂಡ ಅವಳೇ. ಹಾಗೆ ನಾವು ಶಿವನನ್ನ ನೋಡುವಾಗ ಈಶಾನ ಸರ್ವ ವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿರ್ ಬ್ರಹ್ಮಣೋಧಿಪತಿರ್ ಬ್ರಹ್ಮ ಶಿವೋ ಮೇ ಅಸ್ತು ಸದಾ ಶಿವೋಂ ಅನ್ನುವಂತೆ ಈಶ್ವರನಲ್ಲಿ ಈಶ್ವರ ಸರ್ವ ವಿದ್ಯಾನಾಂ ಎಲ್ಲ ವಿದ್ಯೆಗಳಿಗೆ ಅಧಿಪತಿತ್ವ, ಎಲ್ಲ ವಿದ್ಯೆಗಳ ಒಡೆತನವನ್ನ. ಅದಕ್ಕೆ ನಮ್ಮಲ್ಲಿ ಹೇಳುವಾಗ ದಾಸರು ಕೂಡ ಹೇಳ್ತಾರೆ, ಮುಕ್ತಿ ಪಥಕ್ಕೆ ಮನವೀವ ಮಹಾರುದ್ರ ದೇವರು. ನಮಗೆ ಮುಕ್ತಿ ಜ್ಞಾನವನ್ನ ಕರುಣಿಸಬೇಕಾದ್ರೆ ಶಿವನ ಕೃಪೆ ಬೇಕು. ಆ ಜ್ಞಾನ ನಮಗೆ ಬೇಕಲ್ಲ. ಆ ರೀತಿಯಾದ ಜ್ಞಾನವನ್ನ ಶಿವನಲ್ಲಿ ಇಟ್ಟವಳು ಯಾರು? ಶ್ರೀಚಕ್ರರಾಜ ನಿಕೇತನ. ಅದೆಲ್ಲ ಎಲ್ಲಾಯ್ತು? ಅವಳ ಕೃಪಾ ಕಟಾಕ್ಷ. ಇದು ಅಗಸ್ತ್ಯರಿಗೆ ಹಯಗ್ರೀವರು ಹೇಳ್ತಾ ಇರೋದು. ತಾಯಿಯ ಕೃಪಾ ಕಟಾಕ್ಷ ಮಾತ್ರದಿಂದ ಈ ಎಲ್ಲ ಶಕ್ತಿಯೂ ಕೂಡ ಲಭಿಸಿದ್ದು. ಆದ್ರಿಂದ ಶಿವನಲ್ಲಿ ಎಲ್ಲ ವಿದ್ಯೆಗಳ ಅಧಿಪತಿತ್ವ ಅನ್ನುವುದು ಬಂದಿದ್ರೆ ಅದು ಕೂಡ ತಾಯಿಯ ಕೃಪಾ ಮಾತ್ರದಿಂದ. ಹಾಗೆ ಈ ಎಲ್ಲರೂ ಯಾರು ಸೃಷ್ಟರಾಗಿದ್ದಾರೆ ಅವರೆಲ್ಲರಲ್ಲಿ ಬಂದಿರುವಂತಹ ಈ ಶಕ್ತಿ ತಾಯಿಯ ಶ್ರೀಚಕ್ರರಾಜ ನಿಕೇತನತ್ವದಿಂದ ಸಾಧ್ಯ ಆಗಿರುವಂಥದ್ದು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಈಗ ನಾವು ಶ್ರೀಚಕ್ರ ಅನ್ನೋದು ನಿಮ್ಮ ಮನಸ್ಸಿಗೆ ಸುಲಭವಾಗಿ ಬರಲಿ, ತಾತ್ವಿಕವಾದ ಶಬ್ದಗಳು ಬೇಡ ಅನ್ನೋದಕ್ಕೆ ಹೇಳದೆ, ಏನು ವೃತ್ತವಾಗಿ ಏನೇನು ಸುತ್ತುತ್ತಾ ಇದೆ ಎನ್ನುವ ದೃಷ್ಟಾಂತವನ್ನ. ಅದನ್ನೇ ಮೊಟ್ಟ ಮೊದಲನೆಯದಾಗಿ ತಾಯಿಯ ಶ್ರೀಚಕ್ರರಾಜ ನಿಕೇತನತ್ವದಿಂದ, ಅಂದ್ರೆ ಆ ಕೃಪಾ ಕಟಾಕ್ಷ ಬಿದ್ದಿದ್ದರಿಂದ ಶ್ರೀಚಕ್ರ ರಾಜದಲ್ಲಿ ಏನಾಯ್ತು ಅಂತ ನಾವು ಹೇಳಿದ್ವಿ, ಚೈತನ್ಯ ಬಂತು ಅಂತ ಹೇಳಿದ್ವಿ. ಅದು ತ್ರೈಲೋಕ್ಯ ಮೋಹನ ಚಕ್ರ ಅಂತ ಅದನ್ನು ಕರೀತಾರೆ. ಮೊಟ್ಟ ಮೊದಲನೆಯ ಚಕ್ರ ತ್ರೈಲೋಕ್ಯ ಮೋಹನ ಚಕ್ರ. ಆ ಮೋಹಕತ್ವ ಶಕ್ತಿ ಅನ್ನುವುದು ಇದ್ದಾಗಲೇ ಏನಾಗುತ್ತೆ, ನಮ್ಮ ಎಲ್ಲ ಕೆಲಸನೂ ಮಾಡೋದು. ಮೋಹ ಇಲ್ಲ ಅಂತ ಆದ್ರೆ ನಮ್ಮನ್ನೇ ನಾವು ಉದಾಹರಣೆಯಾಗಿ ಇಟ್ಕೊಂಡ್ರೆ ಯಾವತ್ತೋ ಒಂದಿನ, ಎಲ್ಲ ದಿನ ಬರಲ್ಲ. ನಮ್ಮ ಶರೀರದ ಮೇಲೆ ನಮಗ್ ಬೇಸರ ಬಂದ್ಬಿಡುತ್ತೆ, ಅಯ್ಯೋ ಬದುಕಿದ್ದೇನು ಹೋಗು ಅಂತ. ಅವತ್ತೇನಾಗಿರುತ್ತೆ, ಊಟ ಬೇಡ, ತಿಂಡಿ ಬೇಡ, ಏನೂ ಬೇಡ. ಮೋಹ ಅನ್ನೋದು ಇದ್ದಾಗ ಈ ತರ ಇದು ಚೆನ್ನಾಗಿಲ್ಲ, ನಾನು ಚೆನ್ನಾಗಿರೋದು ಮಾಡ್ಕೊಂಡು ತಿಂತೀನಿ, ಆ ರೀತಿ. ಅಂದ್ರೆ ಮೋಹ ಎನ್ನುವುದು ಇಲ್ಲ ಅಂತಾದ್ರೆ ಏನಾಗಲ್ಲ, ಉತ್ಸಾಹ ಇಲ್ಲ, ಸ್ಫೂರ್ತಿ ಇಲ್ಲ, ಶಕ್ತಿ ಇಲ್ಲ. ಅದೆಲ್ಲ ಬರ್ಬೇಕಾದ್ರೆ ಮೋಹ ಅನ್ನುವುದು ಇರಬೇಕು. ಆದ್ರೆ ಮೋಹ ಅನ್ನುವುದು ಏನಾಗಿರಬಾರ್ದು, ಬಂಧಕಾರಿಯಾಗಿ ನಾನು ನನ್ನದು ಅಂತ ಇರಬಾರ್ದು. ಏನಾಗಿರ್ಬೇಕು, ಯೋ ಮೋಹಯತಿ ಭೂತಾನಿ ತಸ್ಮೈ ಅನ್ನುವ ಭಾವದಲ್ಲಿ ಇದ್ದರೆ ಅದು ಬಂಧಕಾರಿಯಾಗಿ ಆಗಲ್ಲ. ಆ ರೀತಿಯಲ್ಲಿ ಇಲ್ಲಿ ಮೊಟ್ಟ ಮೊದಲನೆಯದಾಗಿ ಸೃಷ್ಟಿ ವಿಕಾಸ ಆಗಬೇಕಾದ್ರೆ ಈ ಚಕ್ರದಲ್ಲಿ ಚಲನೆ ಬೇಕು. ಚಕ್ರ ಆಗ್ಬಿಟ್ಟಿದೆ. ಏನ್ ಮಾಡಿದಾನೆ ಕುಂಬಾರ, ಮಣ್ಣನ್ನ ತಗೊಂಬಂದಿದ್ದಾನೆ. ಮಣ್ಣನ್ನ ತಂದು ಅದರಲ್ಲಿರುವ ಹೆಂಟೆ ಗಡ್ಡೆಗಳನ್ನೆಲ್ಲ ತೆಗೆದು ಸೆಪರೇಟ್ ಮಾಡಿದ್ದಾನೆ. ಮಣ್ಣನ್ನ ಜರಡಿನಲ್ಲಿ ಹಾಕಿ ಜಾಲಿಸಿದ್ದಾನೆ. ನುಣುಪಾದ ಮಣ್ಣಿಗೆ ನೀರ್ ಹಾಕಿದ್ದಾನೆ. ನೀರ್ ಹಾಕಿ ಚೆನ್ನಾಗಿ ದೊಣ್ಣೆಯಿಂದ ಹದ ಎಷ್ಟೆಲ್ಲ ಮಾಡಬೇಕು ಒಂದು ಮಡಕೆ ಅಂತ ಆಗಬೇಕಾದ್ರೆ. ಹಾಗೆ ಮಾಡ್ಬೇಕಾದ್ರೆ ಮೊದಲು ಮಣ್ಣಿನ ಹೆಂಟೆ ತಂದು ಹೆಂಟೆನ ಒಡೆದಿದ್ದನ್ನ ಒಂದ್ರಿ ಆಡ್ದ. ಆಮೇಲೂ ಕೂಡ ಕೆಲವು ಕಲ್ಲುಗಳು ಸೇರ್ಬಿಟ್ಟಿರುತ್ತೆ ಸಣ್ಣ ಸಣ್ಣ, ಅದನ್ನೆಲ್ಲ ಸೆಪರೇಟ್ ಮಾಡ್ದ. ಹಾಗೆ ಮೊಟ್ಟ ಮೊದಲನೆಯದಾಗಿ ಈ ಸೃಷ್ಟಿ ಕಾರ್ಯ ಆರಂಭ ಆಗಬೇಕಾದ್ರೆ ಈ ಮೋಹಕ ಶಕ್ತಿ ಅದು ಬಂದು ಏನಾಯ್ತು, ಈ ಸೃಷ್ಟಿ ಕಾರ್ಯ ಆರಂಭ ಆಗೋದಕ್ಕೆ. ಆನಂತರ ಅಷ್ಟೆಲ್ಲ ಮಾಡಿದ ಮೇಲೆ ಏನ್ ಮಾಡ್ದ, ನೀರ್ ಹಾಕಿ ಮಣ್ಣಿಗೆ ದೊಣ್ಣೆಯಿಂದ ಬಡ್ದು ಮಣ್ಣನ್ನ ಹದ ಮಾಡಿ ಆನಂತರ ಚಕ್ರನ ಗಿರ್ರಂತ ತಿರುಗಿಸಿ ಅದರ ಮೇಲೆ ಮಣ್ಣಿನ ಮುದ್ದೆ ಇಟ್ಟ. ಮಣ್ಣಿನ ಮುದ್ದೆ ಇಟ್ಟು ಹೀಗೆ ಹದ ಮಾಡ್ತಾ ಬಂದ. ಅವನಿಗೆ ಯಾವ ಆಕಾರ ಬೇಕು, ಹೀಗಂದ ಪೂಜೆ ಆಯ್ತು, ಹೀಗಂದ ಕೊಡ ಆಯ್ತು, ಅವನಿಗೆ ಏನ್ ಆಕಾರ ಬೇಕು ಹಾಗೆ ತಿರುಗಿಸ್ತಾ ಬಂದ. ಅದೇ ರೀತಿ ಪರಮಾತ್ಮನನ್ನು ಕುಂಬಾರ ಅಂತಾನೆ ಹೇಳೋದು. ಆ ರೀತಿಯಲ್ಲಿ ಈ ಚಕ್ರ ತಿರುಗಿಸಿ, ಶ್ರೀಚಕ್ರರ ಆ ಚಕ್ರವನ್ನ ತಿರುಗಿಸಿ ಅವಳೇನ್ ಮಾಡ್ತಾ ಇದ್ದಾಳೆ, ಈ ಎಲ್ಲ ನಡೆಯುವಂತೆ ಮಾಡಬೇಕು. ಅದಕ್ಕೆ ಮೊಟ್ಟ ಮೊದಲನೆಯ ಚಕ್ರ ತ್ರೈಲೋಕ್ಯ ಸಂಮೋಹನ ಅಥವಾ ಮೋಹನ ಚಕ್ರ. ಅದಾದ ಮೇಲೆ ಏನ್ ಬಂತು, ಮೋಹ ಅಂತ ಬಂತ.
ಈಗ ಹೇಳಿದ್ವಲ್ಲ, ಅಯ್ಯೋ ನಾ ಬದುಕಿದ್ರೆಷ್ಟು ಸತ್ರಷ್ಟು ಬಿಡು ಅಂತ ಅಂದ್ ದಿವ್ಸ ಅಲ್ಲ, ನಾನ್ ಬದುಕಿರ್ಬೇಕು ಅಂದ್ ದಿವ್ಸ ಏನ್ ಬಂತು? ಆಶಾ. ಈ ತರ ತಿನ್ಬೇಕು, ಆ ತರ ತಿನ್ಬೇಕು, ಬಿಸಿಬೇಳೆ ತಿನ್ಬೇಕು, ಏನೇನೋ ಬೇಕು ಅನ್ನೋದು ಬಂತು ನೋಡಿ. ಆಶಾ ಪಾಶ, ಅದು ಒಂದು. ಸರ್ವಾಶಾ ಪರಿಪೂರ ಅನ್ನುವುದು ಎರಡನೇ ಚಕ್ರ. ಅಂದ್ರೆ ನಾನು ಸುಮ್ಮನೆ ಹೇಳಿದ್ದಲ್ಲ, ಇದು ಇದೆ ಅನ್ನುವುದಕ್ಕೆ ಹೇಳ್ತಾ ಇದ್ದೇನೆ. ಅದು ಎರಡನೆಯ ಚಕ್ರ. ಮೂರನೆಯ ಚಕ್ರ, ಈ ಆಸೆ ಅನ್ನುವುದು ಏನು ಮಾಡುತ್ತೆ? ಜೀವಿಗಳನ್ನ ಆಸೆ ನೆರವೇರಿದ್ರೆ ಸರಿ, ನೆರವೇರದೆ ಹೋದ್ರೆ ಶೋಭೆಗೆ ಒಳಗು ಮಾಡುತ್ತೆ. ಆಗ್ಲಿಲ್ಲ ಅಂತ ದುಃಖ, ಭಾರ, ಭಂಗ, ಏನೇನೋ. ಆದ್ರಿಂದ ಸರ್ವ ಸಂಕ್ಷೋಭಣ ಅನ್ನುವಂತ ಚಕ್ರ. ಈ ಸರ್ವ ಸಂಕ್ಷೋಭಣ ಅನ್ನೋದು ಎಲ್ಲಿರುತ್ತೆ ಅಂದ್ರೆ ಹೊಟ್ಟೆ ಒಳಗೆ. ಅಂದ್ರೆ ನಾವ್ ಹೇಳ್ತೀವಲ್ವಾ, ಹೊಟ್ಟೆ ಕಿಚ್ಚು ಅಂದ್ರೆ ಇನ್ನೊಬ್ಬರನ್ನ ನೋಡ್ದಾಗ್ಲೇ ಒಳಗಡೆ ಕಿಚ್ಚತ್ತೋದು. ಗಾಂಧಾರಿಗೆ ಯಾವಾಗ ಕುಂತಿಗೆ ಮಾದ್ರಿಗೆ ಮಕ್ಕಳಾಗ್ಬಿಟ್ರು ಅಂತ ಗೊತ್ತಾಯ್ತು, ಆಗ ಅವಳಿಗೆ ಹೊಟ್ಟೆಗೆ ಕಿಚ್ಚು ಬಂದು ತನ್ನ ಗರ್ಭವನ್ನ ಗುದ್ದುಕೊಂಡು, ಅದು ಬೇಗ ಅಂದ್ರೆ ತನ್ನ ಮಗ ಮೊದಲವನ್ನಾಗಿದ್ರೆ ಅವನಿಗೆ ತಾನೇ ಹಿರಿ ಮಗನಿಗೆ ರಾಜ್ಯ, ಅಯ್ಯೋ ಅವಳಿಗೆ ಮೊದಲು ಮಗ ಆಗ್ಬಿಡ್ತು. ಇದು ತಾನೇ ನಮ್ಮಲ್ಲಿ ಪ್ರವೃತ್ತಿ, ಇದಾಗಬಾರ್ದು. ಆದ್ರಿಂದ ಆ ಕ್ಷೋಭೆ ಎನ್ನುವುದು ಇರೋದೇ ಉದರದ ಒಳಗೆ. ಅಂದ್ರೆ ಅದು ಆ ಸರ್ವ ಸಂಕ್ಷೋಭಣ ಚಕ್ರ. ಅಲ್ಲಿಂದ ಮುಂದಕ್ಕೆ ಇದನ್ನೆಲ್ಲವನ್ನ ಕೂಡ ಇದು ದೇವಿಗೆ ಸಂಬಂಧಪಟ್ಟಿದ್ದು ಅನ್ನುವ ಭಾವನೆಯಲ್ಲಿ ನಾವು ಭಾವಿಸಿಕೊಂಡಾಗ ಬಾಧಾಕರ ಆಗಲ್ಲ. ಆ ತಾಯಿಯ ಕೃಪೆಯಿಂದ ಅದು ಕ್ಷೋಭೆ ಎನ್ನುವುದು ಸೌಭಾಗ್ಯವಾಗತ್ತೆ. ನಾವು ವಿಷ್ಣು ಸಹಸ್ರನಾಮದಲ್ಲಿ ಕ್ಷೋಭಣೋ ಅಂತ ನೋಡಿದ್ದೇವೆ ನಾಮವನ್ನ. ಕ್ಷೋಭಣ ಅಂದ್ರೆ ಈಗ ತಾನೇ ಹೇಳಿದ್ನಲ್ಲ, ಸೃಷ್ಟಿಯಾದ ವಸ್ತುಗಳೆಲ್ಲ ಸೃಷ್ಟವಾಗಿ ಕೂತ್ಕೊಂಡ್ಬಿಟ್ಟು, ಇಂದ್ರ ಬಂದ, ವರುಣ ಬಂದ, ಯಮ ಬಂದ, ಎಲ್ಲರೂ ಅಂತ ಈಗ ಗಟ್ಟಿ ಮೂತಿ ಹಿಡ್ಕೊಂಡು ಕೂತ್ಬಿಟ್ರೆ ಆಗಲ್ಲ. ಆದ್ರಿಂದ ಅವರೊಳಗೆ ಬಂದು ಚಲನೆ ಕೊಡ್ಬೇಕು. ಹಾಗೆ ಆಗ ಕ್ಷೋಭಣ, ಆ ಕ್ಷೋಭೆ ಒಳಗಾಗಬೇಕು. ಆ ಕ್ಷೋಭೆ ಒಳಗಾದಾಗ ಏನಾಗುತ್ತೆ? ಸರ್ವ ಸೌಭಾಗ್ಯದಾಯಕವಾಗುತ್ತೆ. ಇವರೆಲ್ಲರೂ ಒಟ್ಟಾಗಿದ್ರಿಂದ ತಾನೇ ಸೌಭಾಗ್ಯ. ಅಂದ್ರೆ ನಮಗೊಂದು ಶರೀರ ಬಂತು, ನಮಗೊಂದು ಮನೆ ಬಂತು, ನಮಗೊಂದು ನದಿ ಬಂತು, ನಮಗೊಂದು ನೀರ್ ಬಂತು, ನಮಗೊಂದು ಬೆಳೆ ಬಂತು. ಈ ಸೌಭಾಗ್ಯ ಎಲ್ಲ ಯಾರಿಂದ? ಇಂದ್ರ ವರುಣ ಯಮಾದಿ ಎಲ್ಲರ ಒಂದು ಇದರಿಂದ, ಕ್ಷೋಭಣೆಯಿಂದ. ಆದ್ರಿಂದ ಅದು ಸರ್ವ ಸೌಭಾಗ್ಯದಾಯಕ. ಆದ್ರಿಂದ ಸಕಲ ಸೌಭಾಗ್ಯ ಎಲ್ಲಿರುತ್ತೆ? ನಮ್ಮ ಹೃದಯದ ಒಳಗೆ. ಆದ್ರಿಂದ ಹೃದಯದೊಳಗೆ ನಾವು ಏನೇನನ್ನು ಬಯಸಬಾರ್ದು. ನಿಂಗೆ ಹಾಗಾಗ, ನಿಂಗೆ ಹೀಗ ಎಲ್ಲ, ನಿಂಗೆ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ, ಯಾವತ್ತೂ ಒಳ್ಳೇದಾಗ್ಲಿ ಅನ್ನುವುದನ್ನ ಭಾವಿಸ್ತಾ ಇದ್ರೆ, ನಾವು ನಿನಗೆ ಒಳ್ಳೇದಾಗ್ಲಿ ಅಂತ ಭಾವಿಸಿರಬಹುದು, ಅದು ನಮಗೂ ಒಳ್ಳೇದಾಗತ್ತೆ. ಆದ್ರಿಂದ ಎಲ್ಲರಿಗೆ ಒಳ್ಳೇದಾಗಲಿ ಅಂತ ಭಾವಿಸೋದು ಪ್ರಧಾನವಾದಂಥ ಒಂದು ಇದು. ಮತ್ತೆ ಎಲ್ಲರಿಗೆ ಒಳ್ಳೇದಾಗಲಿ ಅಂತ ಭಾವಿಸೋದ್ರಿಂದ ನಮಗೆ ಅನಂತವಾದ ಫಲ ಇದೆ. ಇದು ಇಲ್ಲಿಗೆ ಸಂಬಂಧಪಟ್ಟಿದ್ದಲ್ಲ, ಸುಮ್ಮನೆ ನಿಮ್ಮಲ್ಲಿ ಒಂದು ಇದು ಪ್ರೇರಣೆ ಕೊಡೋದಕ್ಕೆ. ಮತ್ತೆ ಹಿಂದೆ ಹೇಳಿದ್ದೀನಿ ಒಂದ್ಸಲ, ಅಂದ್ರೆ ಹೇಗೆ ಒಬ್ಬರಿಗೆ ಒಳ್ಳೇದಾಗ್ಲಿ ಅಥವಾ ಒಂದು ಒಳ್ಳೇದ್ ಮಾಡಬೇಕು ಅನ್ನುವ ಸಂಕಲ್ಪ ಸರ್ವ ಸೌಭಾಗ್ಯ ಹೃದಯದಲ್ಲಿದೆ ಅನ್ನೋದಕ್ಕೆ ಹೇಳಿದೆ. ನಾವು ಭಾವಿಸೋದ್ರಿಂದ ನನಗೆ ದಟ್ಟ ದಾರಿದ್ರ್ಯ ಇದೆ, ನಾನು ನನ್ನ ದಾರಿದ್ರ್ಯವನ್ನ ಇಟ್ಕೊಂಡು ಹವಳಿಸ್ತಾ ಅಯ್ಯೋ 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 ಅಂತ ಇದ್ರೆ ಅದಾಗಲ್ಲ. ಪಾಪ ನೋಡು, ಅವ್ರಿಗೆ ಒಂದು ಹೊತ್ತು ಗಂಜಿ ಇಲ್ಲ, ನನಗೆ 2 ಹೊತ್ತಿಗೆ ಗಂಜಿ ಆದ್ರೂ ಇದೆ, ನನ್ನ ಸೌಭಾಗ್ಯ ದೊಡ್ಡದು ಅಂತ ನಾನು ಹೃದಯದಲ್ಲಿ ಭಾವಿಸ್ಕೊಳ್ತಾ ಬಂದಾಗ ಅದೇ ನನಗೆ ಸೌಭಾಗ್ಯವನ್ನ ವರ್ಧಿಸುತ್ತೆ ಅಲ್ವಾ? ಆ ರೀತಿಯಲ್ಲಿ ಈ ಹೃದಯದಲ್ಲಿ ಅದಿದೆ ಅನ್ನಕ್ಕೆ ಆ ಕೊರಗುವಿಕೆಯನ್ನ ಬಿಟ್ಟಾಗ ಸೌಭಾಗ್ಯ ಬಂದದ್ದೆಲ್ಲ ಸೌಭಾಗ್ಯ. ನೋಡು, ನನಗೆ ಕಣ್ಣಿದೆ, ಕಣ್ಣಲ್ಲಿ ನೋಡೋ ಶಕ್ತಿ ಇದೆ, ಪಾಪ ಅವ್ರ ಕಣ್ಣು ನೋಡಿ ಎಷ್ಟು ಸುಂದರವಾಗಿದೆ, ಆದ್ರೆ ನೋಡೋ ಶಕ್ತಿನೇ ಇಲ್ವೇ? ಈ ರೀತಿ ಒಂದೊಂದನ್ನ ನೋಡಿದಾಗ ಆ ಸೌಭಾಗ್ಯವನ್ನ ನಾವು ಹೃದಯದಲ್ಲಿ ಭಾವಿಸ್ಕೊಳ್ಬೇಕು. ಹಾಗೆ ಭಾವಿಸಿದಷ್ಟು ಅದು ನಮಗೇನಾಗುತ್ತೆ? ಫಲವನ್ನ, ಬಲವನ್ನ ಕೊಡುತ್ತೆ. ನಮ್ಮ ಬಲ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೆ ನಾನು ಈಗೊಂದು ಹೇಳಕ್ ಹೊರಟಿದ್ದೆ, ಇನ್ನೊಂದು ನೆನಪಾಗ್ತಾ ಇದೆ. ರಾಜನ ಹತ್ರ ಒಬ್ಬ ಭಿಕ್ಷೆ ಬೇಡಕ್ಕೆ ಬಂದಿದ್ದ. ಆಗ ರಾಜ ಕೇಳ್ದ, ಏನಪ್ಪ ಭಿಕ್ಷೆ ಬೇಡ್ತಾ ಇದೀಯಲ್ಲ, ನಾನೊಂದು ಕೇಳ್ತೀನಿ, ಏನಾದ್ರೂ ಕೊಟ್ರೆ ನಾನು ನಿನಗೆ ಬೇಕಾದಷ್ಟು ಕೊಡ್ತೀನಿ. ಸ್ವಾಮಿ, ನನ್ನ ಹತ್ರ ಏನಿದೆ? ಏನೂ ಇಲ್ಲ ಅಂತ ತಾನೇ ನಿಮ್ಮ ಹತ್ರ ಭಿಕ್ಷೆ ಬೇಡಕ್ ಬಂದಿದ್ದೀನಿ ಅಂದ. ನಿನ್ನ ಹತ್ರ ಇರೋದನ್ನೇ ಕೇಳ್ತೀನಪ್ಪ, ಇಲ್ಲದೆ ಇರೋದನ್ನೇನು ಕೇಳಲ್ಲ. ನಿನ್ ಒಂದು ಕಣ್ಣು ಕೊಟ್ಬಿಡು ಸಾಕು, ನಾನ್ ನಿನಗೆ 2 ಲಕ್ಷ ದೀನಾರುಗಳನ್ನ ಕೊಡ್ತೀನಿ ಅಂತ ಹೇಳ್ದ. ಏನ್ ಹೇಳ್ತೀರಿ ಸ್ವಾಮಿ,
ಕಣ್ಣಿದ್ರೆ ತಾನೇ ನಾನು ಇದನ್ನೆಲ್ಲ ನೋಡ್ತಿದ್ದೀನಿ. ಇದನ್ನೆಲ್ಲ ನೋಡಿದ್ರಿಂದ ಹಾಗಿರ್ಬೇಕು, ಹೀಗಿರ್ಬೇಕು, ಅದು ಬೇಕು, ಇದು ಬೇಕು, ಇದೆಲ್ಲ ಬರ್ತಿರೋದೇ ಕಣ್ಣು. ಕಣ್ಣೇ ಕಾಮನ ಬೀಜ. ಆದ್ರಿಂದ ಈ ಕಣ್ಣನ್ನು ಕೊಟ್ಬಿಟ್ಟು ನಾನು 2 ಲಕ್ಷ ಇಟ್ಕೊಂಡು ಏನ್ ಮಾಡ್ಲಿ ಅಲ್ವೇ? ಈ ಕಣ್ಣು 2 ಲಕ್ಷ ಇದ್ರೆ ಕಣ್ಣು ಇದನ್ನ ನೋಡ್ತು, ಆ ವಜ್ರ ಬೇಕು, ಈ ವೈಡೂರ್ಯ ಬೇಕು, ಆ ಬಂಗ್ಲೆ ಬೇಕು, ಇದೆಲ್ಲ ಈ ಕಣ್ಣಿಂದ. ಕಣ್ಣನ್ನು ಕೊಟ್ಬಿಟ್ಟು 2 ಲಕ್ಷ ಇಟ್ಕೊಂಡು ಏನ್ ಮಾಡ್ಲಿ? ಬೇಡ ಬೇಡ ಅಂತ ಹೇಳ್ದ. ಹೋಗ್ಲಿಪ್ಪ ಕೈ ಕೊಟ್ಬಿಡು. ಹೀಗೆ ಒಂದೊಂದನ್ನೇ ಕೇಳ್ತಾ ಬಂದ. ಇಷ್ಟು ಕೊಡ್ತೀನಿ, ಅಷ್ಟು ಕೊಡ್. ಸ್ವಾಮಿ ಕೈ ಕೊಟ್ಬಿಟ್ರೆ ನೀವು 2 ಕೋಟಿ ಕೊಟ್ರು ನಾನು ಯಾವ್ದ್ರಿಂದ ಅನುಭವಿಸೋದು? ಎಲ್ಲಿಂದ? ಹಾಗೆ ಅಲ್ಲಯ್ಯ, ಕೋಟಿ ಕೋಟಿ ಬೆಲೆ ಬಾಳುವಂತ ಕಣ್ಣು, ಕೈ, ಕಾಲು ಮೊದಲಾದ ವಜ್ರಗಳನ್ನ ಇಟ್ಕೊಂಡು ಭಿಕ್ಷೆ ಬೇಡಕ್ ಬಂದಿದೆಯಲ್ಲ, ಹೋಗು ಅಂತ. ಹಾಗೆ ಪರಮಾತ್ಮ ಕೊಟ್ಟಿರುವ ಸೌಭಾಗ್ಯವನ್ನ ನಾವು ಭಾವಿಸಿಕೊಂಡಾಗ ನಮ್ಮದು ಎಷ್ಟು ದೊಡ್ಡದು. ದಾರಿದ್ರ್ಯ ಒಂದಕ್ಕೆ ನಾವು ಪರಿಶೋಭಿಸ್ತಾ ಕೂತ್ಕೊಳ್ಳೋ ಬದಲು, ಅಥವಾ ಯಾರಿಗೋ ಏನೋ ಸೌಭಾಗ್ಯ ಇದೆ ನನಗದಿಲ್ಲ ಅಂತ ನಾನು ದುಃಖ ಪಡೋ ಬದಲು, ಒಳ್ಳೆಯದನ್ನ ಭಾವಿಸ್ತಾ ಇದ್ರೆ, ನನ್ನೊಳಗಿರುವ ಒಳ್ಳೆಯದನ್ನ, ಇತರರಿಗೆ ಒಳ್ಳೆಯದನ್ನ ನಾನು ಭಾವಿಸ್ತಾ ಇದ್ರೆ ನನ್ನ ಸರ್ವ ಸೌಭಾಗ್ಯ ಅಭಿವೃದ್ಧಿಯಾಗುತ್ತೆ. ಆದ್ರಿಂದ ಅದಕ್ಕೆ ಹೇಳುದಲ್ವಾ, ನಾವು ಇವದರಲ್ಲೂ ಕ್ರಿಸ್ತನ ಮತದಲ್ಲಿ ಹೇಳ್ತಾರಲ್ಲ, ಒಂದ್ ಕೆನ್ನೆ ಕೊಟ್ರೆ ಇನ್ನೊಂದ್ ಕೆನ್ನೆ ಅಂದ್ರೆ ಒಳ್ಳೇದಾಗ್ಲಿ. ಈಗ ನಾವು ಇದರಲ್ಲೂ ಹೇಳ್ತಾರೆ, ಅಯ್ಯೋ ಗೊತ್ತಿಲ್ಲ ಅವರಿಗೆ ಪಾಪ, ತಪ್ಪುಗಳನ್ನ ಮಾಡ್ತಾ ಇದ್ದಾರೆ, ದೇವರೇ ಒಳ್ಳೇದ್ ಮಾಡು, ದೇವರೇ ಒಳ್ಳೇದ್ ಮಾಡು. ಹಾಗೆ ಸರ್ವ ಸೌಭಾಗ್ಯವನ್ನ ಬಯಸುವಂಥದ್ದು ಹೃದಯ ಅನ್ನೋದಕ್ಕೆ ಹೇಳಿದೆ. ಅದಕ್ಕೆ ಸಂಬಂಧಪಟ್ಟದ್ದು ಹೇಳ್ತೀನಿ ಅಂದಿದ್ರಿಂದ, ಒಳ್ಳೆಯದನ್ನ ಭಾವಿಸಿದಾಗ ಆಯುಸ್ಸು ಕೂಡ ವೃದ್ಧಿಯಾಗುವ ಸಾಧ್ಯತೆ ಇದೆ. ಆದ್ರಿಂದ ಸರ್ವ ಸೌಭಾಗ್ಯ ಅನ್ನುವಂಥ ಒಂದು ಚಕ್ರ ಹೃದಯದ ಒಳಗೆ ಇದೆ. ಹಾಗೆ ಒಳ್ಳೆಯದಾಗಬೇಕು. ಒಬ್ಬ ಜ್ಯೋತಿಷಿ ಹೇಳಿದೀನಿ, ಒಬ್ಬ ಜ್ಯೋತಿಷಿ ಹತ್ರ ಒಬ್ಬ ರೈತ ಬಂದ. ಅವನಿಗೇನಪ್ಪಾ ಅಂದ್ರೆ ಹೊಟ್ಟೆ ಬಟ್ಟೆಗೆ ಇದೆ, ಅಂದ್ರೆ ಅವನು ಹೊಲದಲ್ಲಿ ಉಳ್ತಾನೆ, ಬೆಳಿತಾನೆ. ಬೆಳೆದಂಥ ಬೆಳೆಯಿಂದ ಸಮೃದ್ಧಿಯಾಗಿ ಅವನು 1 ವರ್ಷ ಪೂರ್ತಿ ಊಟ ಮಾಡುವಷ್ಟು ಬೆಳೆ ಇದೆ. ಅವನಿಗೆ ಅದಕ್ಕಿಂತ ಜಾಸ್ತಿ ಬೇಕು, ಅದು ಅವನ ಆಸೆ. ಅಂದ್ರೆ ಊಟ ಬಟ್ಟೆಗಿದೆ, ಒಳ್ಳೊಳ್ಳೆ ಬಟ್ಟೆ ಅವರೆಲ್ಲ ಹಾಕೊಂಡು ತಿರುಗ್ತಾರೆ, ನನ್ನ ಮಕ್ಕಳಿಗೆ ಒಳ್ಳೊಳ್ಳೆ ಬಟ್ಟೆ ಇಲ್ಲ, 3 ಬಟ್ಟೆ 4 ಬಟ್ಟೆ ಇದೆ, ಆದ್ರಿಂದ ಒಳ್ಳೊಳ್ಳೆ ಬಟ್ಟೆ ಬೇಕು. ನನ್ನ ಹೆಂಡತಿಗೂ ಕುತ್ತಿಗೆಗೊಂದು, ಕೈಗೊಂದು, ಏನಾದ್ರೂ ಒಂದು ಆಭರಣ ಬೇಕು. ಅದಕ್ಕೆ ನನಗೆ ಏನು ಮಾಡಿದ್ರು, ಬಹಳ ಕಷ್ಟಪಟ್ಟು ದುಡಿತೀನಿ, ಆದ್ರೂ ನನಗೆ ಫಲ ಬರ್ತಾ ಇಲ್ಲ. ಏನ್ ಮಾಡ್ಬೇಕು ಅಂತ ಜ್ಯೋತಿಷಿನ ಕೇಳ್ಕೊಂಡು ಬರೋಣ. ಏನ್ ಮಾಡಿದ್ರೆ ನನಗೆ ಉತ್ತಮವಾದ ಫಲ ಸಿಗ್ಬಹುದು, ಯಾವ ಪೂಜೆ ಮಾಡ್ಲಿ, ಯಾವ ವ್ರತ ಮಾಡ್ಲಿ, ಯಾವ ಗ್ರಹಗಳಿಗೆ ತೃಪ್ತಿ ಮಾಡ್ಲಿ ಅಂತ ಅವನು ಜಾತಕ ಹಿಡ್ಕೊಂಡು ಬಂದ. ಅವನು ಬರೋ ವೇಳೆಗೆ, ಜ್ಯೋತಿಷಿ ಹತ್ರ ಬರೋ ವೇಳೆಗೆ ಇಷ್ಟು ಹೊತ್ತು ಅಥವಾ ಇನ್ನೂ ಚೂರು ಹೊತ್ತು ದಾಟಿಬಿಟ್ಟಿತ್ತು. ಮುಸ್ಸಂಜೆಯಲ್ಲಿ ಜಾತಕ ನೋಡೋದಿಲ್ಲ. ಹಾಗಾಗಿ ಇವನು ಜಾತಕ ತಗೊಂಡು ಬಂದ ಗಳಿಗೆನಲ್ಲಿ ಜಾತಕನ ಇಟ್ಟ ಇವನು ಮುಂದೆ. ಜ್ಯೋತಿಷಿ ಜಾತಕನ ಸುಮ್ಮನೆ ಕಣ್ಣು ಹಾಯಿಸ್ದ. ಆ ಜ್ಯೋತಿಷಿ ಪ್ರಚಂಡವಾದ ಜ್ಯೋತಿಷ್ಯ ಜ್ಞಾನ ಇದ್ದವನು. ಅವನಿಗೆ ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತು. ಇವನಿಗೆ ಈಗ ಅಂದ್ರೆ ಇನ್ನು ಡೀಟೇಲ್ ಏನು ನೋಡಿಲ್ಲ, ಸುಮ್ಮನೆ ಅದನ್ನ ಮೇಲೆ ಕಣ್ಣು ಹಾಯಿಸಿದ ತಕ್ಷಣ ಯಾವುದೋ ಒಂದು ಮಹಾ ಅನರ್ಥ ಇವನಿಗಿರೋದು ಕಾಣಿಸ್ಬಿಡ್ತು. ಹಾಗಾಗಿ ಅವನು, ಅಪ್ಪ ಇದು ಜ್ಯೋತಿಷ್ಯ ಹೇಳೋ ಸಮಯ ಅಲ್ಲ, ನೀನು ನಾಳೆ ಬಾ ಅಂತ ಹೇಳಿ ನಾಳೆ ಬಂದು ನನ್ನ ನೋಡು ಅಂತ ಕಳಿಸ್ಬಿಟ್ಟ. ಇವನು ಹೊರಟ. ಯಾರು? ರೈತ. ಸ್ವಾಮಿ ನಾಳೆ ಮಾತ್ರ ನನಗೆ ನೀವು ಸರಿಯಾದ ಉತ್ತರ ಕೊಡ್ಲೇಬೇಕು. ನಾನು ಬಂದಿರೋದು ಇಷ್ಟೇ ಕಾರಣಕ್ಕೆ, ಕಷ್ಟಪಡ್ತೀನಿ, ದುಡಿತೀನಿ, ದುಡಿಯಕ್ಕೆ ಕಷ್ಟಪಡಕ್ಕೆ ನಂಗೇನು ಬೇಜಾರಿಲ್ಲ. ನನ್ನ ದುಡಿಮೆಗೆ ಚೆನ್ನಾದ ಫಲ ನೋಡಿ, ಇದು ತಾನೇ ಚೆನ್ನಾದ ಫಲ ದೊರಕೋ ಹಾಗೆ ಏನ್ ಮಾಡ್ಬೇಕು ಅನ್ನೋದನ್ನ ದಯವಿಟ್ಟು ನೀವು ತಿಳಿಸ್ಕೊಡಿ, ಅದಕ್ಕೋಸ್ಕರ ಬಂದಿದ್ದೇನೆ ಅಂತ. ಮತ್ತೆ ನೋಡಿ ಸ್ವಾಮಿ, ದಯವಿಟ್ಟು ಸ್ವಾಮಿ ಅಂತ ಹೋಗ್ತಾ ಹೋಗ್ತಾ ಗೇಟ್ ಕಡೆಯನ್ನು ತಿರುಕೊಂಡು ಮತ್ತೆ ಸ್ವಾಮಿ ಅಂತ ಹೇಳ್ಕೊಂಡು ಹೊರಟ. ಸೊ ತನ್ನ ಊರಿನ ಕಡೆ ಬರ್ತಾ ಇದ್ದಾನೆ. ಅವನು ಊರಿಗೆ ಬರ್ತಾ ಬೇಕಾದ್ರೆ ಇವನು ಜ್ಯೋತಿಷಿ ಊರಿಂದ ದಾಟಿದಾನೆ. ಸುಮಾರು ಈಗ ಊರಿಂದ ಊರಿಗೆ ಮಧ್ಯದಲ್ಲಿ ಖಾಲಿ ಜಾಗಗಳಿರುತ್ತಲ್ಲ, ಯಾವುದು ಮನೆ ಮಠಗಳಿಲ್ಲದ ಹುಲ್ಲುಗಾವಲು ಅಥವಾ ಇದು ಇರುವಂತ ಜಾಗ, ಅಂದ್ರೆ ನದಿಗಳು ಮರಗಳು ಇರುವಂತ ಆ ತರ ಜಾಗಕ್ಕೆ ಬಂದ. ಅದನ್ನ ದಾಟಿ ಬಯಲುಗಳನ್ನ ದಾಟಿ ಅವನು ಆ ಕಡೆಗೆ ಹೋಗ್ಬೇಕಿನ್ನು. ಅಷ್ಟು ಬರೋ ವೇಳೆಗೆ ಕತ್ತಲಾಗ್ಬಿಡ್ತು. ಮತ್ತೆ ದಟ್ಟ ಮೋಡ ಕಟ್ಟಿಬಿಡ್ತು. ದಟ್ಟ ಮೋಡ ಕಟ್ತಲ್ಲ, ಬೇಗ ಬೇಗ ಹೋಗಿ ಊರು ಸೇರ್ಕೊಂಡ್ಬಿಡೋಣ ಅಂತ ದಾಪುಗಾಲು ಹಾಕ್ತಿದ್ದಾನೆ. ದಪ್ಪ ಹೆಜ್ಜೆ, ದಪ್ಪ ಮಳೆ ಹನಿ ಬೀಳಕ್ಕೆ ಶುರುವಾಗ್ಬಿಡ್ತು. ಆಮೇಲೆ ಓಡಕ್ ನೋಡ್ದ. ಎಷ್ಟು ಓಡೋದು, ಎಲ್ಲಿ ಓಡೋದು? ಯಾಕೆಂದ್ರೆ ಅಲ್ಲೇನು ಆಸರೆ ಇಲ್ಲ, ಬರೀ ಬಯಲು ಜಾಗ, ಅಂದ್ರೆ ಗಿಡ ಮರಗಳು ಆ ತರ ಇದೆ.
ಎಲ್ಲಿ ಹೋಗುದು ಅಂತ ನೋಡ್ತಿದ್ದ, ಒಳಗೆ ಭರ್ರ ಅಂತಾನೆ ಮಳೆ ಶುರುವಾಗ್ಬಿಡ್ತು. ಆಗ ಇವನು ಯೋಚನೆ ಮಾಡ್ದ, ಎಲ್ಲಿ ನಿಲ್ಲಕ್ಕೂ ಜಾಗ ಇಲ್ಲ, ಎಲ್ಲಿ ನಿಲ್ಲಿ ಅಂತ ಸುತ್ತ ನೋಡ್ತಿದ್ದ. ಒಂದು ದೀಪದ ಬೆಳಕೆಲ್ಲೋ ಕಂಡಾಗಾಯ್ತು. ಆ ಕಡೆಗೆ ಹೋದ, ಆ ಇದರ ಜಾಗಕ್ಕೆ ಓಡ್ಕೊಂಡು ಹೋದ. ಅಲ್ಲಿ ನೋಡಿದ್ರೆ ಒಂದು ಕಟ್ಟಡ, ಒಂದು ಮುರುಕಲು ಅಥವಾ ಹಾಳೆಯ ಕಟ್ಟಡ. ಅಲ್ಲಿ ನಿಂತ್ಕೊಂಡ ಮೇಲೆ ಸ್ವಲ್ಪ ನೆಮ್ಮದಿ ಆಯ್ತು, ಮಳೆಯಿಂದ ತಪ್ಪಿಸ್ಕೊಂಡಿದ್ದೀನಿ ಅಂತಾಯ್ತು. ಸುತ್ತ ನೋಡ್ತಾ ಇದ್ದ. ಆ ದೀಪ ಒಳಗಡೆ ಕಾಣ್ತಾ ಇರುವ ಕಿಂಡಿನಲ್ಲಿ ನೋಡ್ದ. ಆ ದೀಪದ ಇದರಲ್ಲಿ ಕಾಣ್ತಿದೆ, ಅದೊಂದು ದೇವಸ್ಥಾನ, ಪಾಳು ಬಿದ್ದಿರೋ ದೇವಸ್ಥಾನಕ್ಕೆ ಯಾರು ಯಾವಾಗ ಬಂದು ದೀಪ ಹಚ್ಚಿದಾರೋ ಏನೋ ಗೊತ್ತಿಲ್ಲ, ದೀಪ ಅಂತೂ ಉರಿತಾ ಇದೆ. ಆಗ ಅವನಿಗನ್ನಿಸ್ತು, ದೇವ್ರೆ ನಿನಗೆ ಎಂತ ಸ್ಥಿತಿನೋ, ನಾನು ನಾಳೆ ದಿವಸ ಏನಾದರೂ ಬರ್ತೀನಲ್ಲ, ಆ ಜ್ಯೋತಿಷಿ ನಂಗೆ ಒಳ್ಳೇದೇನಾದರೂ ಕೊಟ್ರೆ, ನಾನು ಸ್ವಲ್ಪ ನನಗೆ ಉತ್ತಮವಾದ ಫಲ ಬರುವಂಥದ್ದು ಏನಾದರೂ ಕೊಟ್ರೆ, ನಾನು ನಿನಗೆ ನನ್ನ ಹಣನ ಅದಕ್ಕೆ ವಿನಿಯೋಗ ಮಾಡ್ತೀನಿ. ಇವನೇನ್ ಅನ್ಕೊಂಡಿದ್ದ, ಮೊದಲು ಹೆಂಡತಿಗೆ ಕುತ್ತಿಗೆಗೆ ಸರ, ಬಳೆ, ಮಕ್ಕಳಿಗೆ ಆ ಥರ ಅನ್ಕೊಂಡಿದ್ನಲ್ಲ, ನಾನು ಆ ದುಡ್ಡನ್ನೆಲ್ಲ ಸಂಗ್ರಹ ಮಾಡಿ ನಿನಗೆ ದೇವಸ್ಥಾನ ಪಾಳು ಬಿದ್ದೋಗಿದೆಯಲ್ಲ ಅದನ್ನೆಲ್ಲ ರಿಪೇರಿ ಮಾಡಿಸ್ತೀನಿ. ಹಾಗೆ ನಾನೇ ಒಳ್ಳೆ ಕೆಲಸ ಮಾಡ್ತಾ ಇರುವಾಗ ಜನ ಏನಾದ್ರೂ ತಮ್ಮ ಕೈ ಜೋಡಿಸಿ ಅವರು 4 ರೂಪಾಯಿ, 6 ರೂಪಾಯಿ, 8 ರೂಪಾಯಿ ಕೊಡ್ತಾ ಬಂದ್ರೆ ಅದೆಲ್ಲ ಸಂಗ್ರಹಿಸ್ಕೊಳ್ತೀನಿ. ಜಾಸ್ತಿ ದುಡ್ಡಾದ್ರೆ ನಿಮ್ಗೊಂದು ರಾಜಗೋಪುರ ಕಟ್ಟಿಸ್ತೀನಿ. ಚೆನ್ನಾದ ರಾಜಗೋಪುರ ಕಟ್ಟಿಸಿದ್ರೆ ಜನರನ್ನೆಲ್ಲ ಕಮಾಯಿಸ್ತೀನಿ. ಅವರುಗಳನ್ನೆಲ್ಲ ಕಟ್ಟಿಸಿ ಇವರನ್ನ ಕರ್ಕೊಂಡ್ಬಂದು ದೊಡ್ಡ ರೀತಿಯಲ್ಲಿ ನಿನಗೆ ಮೆರವಣಿಗೆ ಮಾಡಿಸ್ತೀನಿ, ನಿನಗೆ ಉತ್ತಮವಾದಂತ ರಥೋತ್ಸವ ಮಾಡಿಸ್ತೀನಿ. ಹಾಗೆಲ್ಲ ಮನಸ್ಸಲ್ಲಿ ಯೋಚನೆ ಮಾಡ್ಕೊಳ್ತಾ ಇದ್ದಾನೆ. ಜೋರಂತ ಒಂದು ಸಿಡಿಲ್ ಬಡಿತು. ಈಗ ಬೆಚ್ಚದವನೇ ಕಣ್ಣು ಬಿಟ್ಟ. ಅಲ್ಲಿವರೆಗೂ ಅವ್ನ ಲೋಕ ಎಲ್ಲ ಎಲ್ಲೋ ಇತ್ತಲ್ವಾ, ಹೀಗ್ ಮಾಡ್ತೀನಿ ಹಾಗ್ ಮಾಡ್ತೀನಿ ಅಂತ ಹೋಗಿದ್ದಾನೆ. ಸಿಡಿಲು ಬಡೀತೋ ಇಲ್ವೋ, ಹೀಗ್ ಬೆಚ್ಚದವನು ಕಣ್ಣು ಬಿಡ್ತಾನೆ. ಅವನ ಎದುರಿಗೆ ಎತ್ತರಕ್ಕೊಂದು ಹಾವು ನಿಂತು ಬಿಟ್ಟಿದೆ. ಆ ಬಾಲದ ಮೇಲೆ ಇವನ್ ಹಣೆ ಅಥವಾ ಇವನ್ ಇದಕ್ಕೆ ಬಡಿಯೋಷ್ಟು ಎತ್ತರಕ್ಕೆ ನಿಂತು ಬಿಟ್ಟಿದೆ ಹಾವು. ಆ ಹಾವನ್ನ ನೋಡಿದವನೇ ಭಯ ಆಯ್ತು, ಓಡಕ್ ಶುರು ಮಾಡ್ದ. ಮಳೆ ನಿಗ ಬರ್ಲಿಲ್ಲ. ಸುಮಾರು ದೂರ ಓಡಿದ ಮೇಲೆ ಹಾವು ಏನ್ ಮಾಡ್ತಾ ಇದೆ ಅಂತ ನೋಡಕ್ಕೆ ತಿರ್ಗದ. ಹಾಗ ಅವನ್ ತಿರುಗಕ್ಕೂ ಅಲ್ಲಿ ಹಾವು ಕಾಣ್ಲಿಲ್ಲ. ಆದ್ರೆ ಜೋರು ಶಬ್ದದೊಡನೆ ಆ ಕಟ್ಟಡದ ಅವನ್ ನಿಂತಿದ್ದ ಜಾಗ ಇತ್ತಲ್ಲ, ಆ ಛದಿ ಅದು ಬಿದ್ದೋಯ್ತು, ಕೆಳಗೆ ಬಿತ್ತು. ಅಯ್ಯಪ್ಪ ದೇವ್ರೆ, ಸದ್ಯ ನನ್ನ ಪ್ರಾಣ ಉಳಿತಲ್ಲ. ಹಾವು ರೂಪದಲ್ಲಿ ಬಂದು ನೀನ್ ನನ್ನ ಕಾಪಾಡ್ದಿಯಲ್ಲೋ ಪರಮಾತ್ಮ. ನೀನು ಬರದೇ ಇದ್ದಿದ್ರೆ ನಾನು ಎಲ್ಲಿ ಬದುಕ್ತಾ ಇದ್ದೆ? ನನ್ನ ಜೀವನ ಉಳಿಸಿದೆಯಲ್ಲ ದೇವ್ರೆ, ನಾನು ಖಂಡಿತವಾಗಿ ನನಗೆ ಹಣ ಸಂಗ್ರಹ ಆಗದೇ ಇರಲಿ, ನಾನು ಖಂಡಿತವಾಗಿ ಇದಕ್ಕೊಂದು ಪೂಜೆ ವ್ಯವಸ್ಥೆ ಆದ್ರೂ ಮಾಡ್ತೀನಿ ಸ್ವಾಮಿ ಅಂತ ಮನಸ್ಸಿನಲ್ಲಿ ಭಾವಿಸ್ಕೊಂತ ಮುಂದಕ್ಕೆ ಹೆಜ್ಜೆ ಇಟ್ಟ. ಆ ವೇಳೆಗೆ ಮಳೆನು ದಪ್ಪ ಹನಿಗಿಂತ ಅಂದ್ರೆ ಸ್ವಲ್ಪ ನಿಧಾನ ಆಗಿತ್ತು, ಸಣ್ಣ ಆಗಿತ್ತು. ತಾನು ಹೆಜ್ಜೆ ಹಾಕೊಂಡು ಮನೆ ಮುಟ್ಟಿದ. ಮನೆಯಲ್ಲಿ ಬಟ್ಟೆ ಗಿಟ್ಟೆ ಎಲ್ಲ ಕಳಿಸಿ ಬಿಸಿ ಮೈಯೆಲ್ಲ ಬಿಸಿ ಮಾಡ್ಕೊಂಡು ಊಟ ಮಾಡ್ದ, ಮಲ್ಕೊಂಡ. ಬೆಳಗ್ಗೆ ಎಷ್ಟೊತ್ತಿಗಾಗತ್ತೆ, ಅವನು ಭವಿಷ್ಯ ಕೇಳ್ಕೋಬೇಕಿತ್ತಲ್ಲ ಜ್ಯೋತಿಷ್. ಆದ್ರಿಂದ ಬೆಳಗ್ಗೆ ಫಸ್ಟ್ ನಂದೇ ನೋಡ್ಬೇಕವ್ರು, ನಾಳೆ ತರ ಆಮೇಲೆ ಬಾ ಅನ್ಬಾರ್ದು. ಅದಕ್ಕೆ ಫಸ್ಟ್ ಹೋಗ್ತೀನಿ ಅಂತ ಫಸ್ಟ್ ಬಂದವನೇ. ಇವನಿಗೆ ಅವನಿನ್ನೂ ಆಗ್ತಾನೆ ಪೂಜೆ ಮುಗಿಸಿದ್ದಾನೆ ಜ್ಯೋತಿಷಿ. ಪೂಜೆ ಮುಗಿಸಿ ಮಣೆ ಇಟ್ಕೋಬೇಕಲ್ಲ, ಇದನ್ನೆಲ್ಲ ಇಟ್ಕೊಳ್ಳೋ. ಮಣೆ ಇಟ್ಕೊಂಡು ಇನ್ನೂ ಇಟ್ಕೊಂಡಿಲ್ಲ. ಪೂಜೆ ಮುಗಿಸಿ ಬರ್ತಾ ಇದ್ದಾನೆ. ಬರ್ತಾ ಇರುವಾಗ್ಲೇ ಇವನನ್ನ ಗೇಟಲ್ಲಿ ನೋಡ್ದ. ಆಶ್ಚರ್ಯ ಇವನಿಗೆ. ಆಮೇಲೆ ಒಳಗಡೆ ಹೋದವನು ಮಣೆಗಿಣೆ ಎಲ್ಲ ತಗೊಂಡ್ ಬಂದ. ಕೂತ್ಕೊಪ್ಪ ಅಂದ. ಮತ್ತೆ ಈ ಕುಂಡಲಿನ ನೋಡ್ದ. ಮತ್ತೆ ಅವನನ್ನ ನೋಡ್ದ. ಒಳಗಡೆ ಹೋದ, ಪುಸ್ತಕ ಎಲ್ಲ ಹುಡುಕ್ದ. ಮತ್ತೆ ಬಂದ. ಇವನಿಗೆ ಏನು ಉತ್ತರ ಗೊತ್ತಾಗ್ತಾ ಇಲ್ಲ. ಕೊನೆಯಲ್ಲಿ ನಿನ್ನೆ ನೀನ್ ಇಲ್ಲಿಂದ ಹೋದ್ಮೇಲೆ ಏನೇನಾಯ್ತು ಹೇಳು ಅಂತ ಕೇಳ್ದ. ಇವನು ಏನೇನಾಯ್ತು ನಡೆದಿದ್ದನ್ನೆಲ್ಲ ಹೇಳ್ದ. ಆಗ ಇವನು ಹೇಳ್ದ, ನಿನ್ನೆ 8 ಗಂಟೆ ಅಷ್ಟೇ ನಿನ್ನ ಆಯಸ್ಸಿದ್ದು. ನಿನ್ನ ಆಯಸ್ಸು ನೋಡಿ ಪರಮಾತ್ಮ ಯಾವ ರೂಪದಲ್ಲಿ ಸಂರಕ್ಷಣೆಯನ್ನ ಮಾಡ್ದ. ಅದನ್ನ ಹೇಳಲಾರದೆ ಹೇಗೆ ಹೇಳಲಿ, ನೀನ್ ಸತ್ತೋಗ್ತೀಯೋ ಅಂತ ಹೇಗೆ ಹೇಳಲಿ. ಆದ್ರಿಂದ ಹೇಳಲಾರದೆ ನಾಳೆ ಬಾಪ್ಪ ಅಂತ ನಾನು ನಿನ್ನನ್ನ ಕಳಿಸಿದೆ. ಆದರೆ ನನಗೆ ಆಶ್ಚರ್ಯ ಆಗ್ತಾ ಇದೆ. ಯಾವ ಗ್ರಂಥದಲ್ಲಿ ನೋಡಿದ್ರು ಅವನು ಅದಕ್ಕೆ ಒಳಗಡೆ ಹೋಗ್ತಾನೆ, ಎಲ್ಲಾ ತೆಗಿತಾನೆ. ನನ್ನ ಬುದ್ಧಿಯಲ್ಲಿ ಇಲ್ಲಿವರೆಗೆ ಈ ತರದನ್ನ ನೋಡೇ ಇಲ್ಲ. ಇದು ಹೇಗ್ ಸಾಧ್ಯ ಆಯ್ತು? ಅದಕ್ಕೋಸ್ಕರನೇ ಅವನು ಕೇಳ್ದ. ಆಗ ಇವನು ಉತ್ತರ ಹೇಳಿದ್ನಲ್ಲ ಏನೇನಾಯ್ತು ಅಂತ. ನನ್ನ ಮನಸ್ಸಲ್ಲಿ ಈ ತರ ಚಿಂತನೆ ಬಂತು, ಹೀಗೀಗಾಯ್ತು. ಆಗ ಅವನು ಮತ್ತೆ ಪುಸ್ತಕ ತೆಗೆದ. ಅಲ್ಲಿ ಕಾಣಿಸ್ತು
ಉತ್ತಮವಾದ ಚಿಂತನೆಗಳು, ಉತ್ತಮವಾದ ಭಾವನೆಗಳು ಬರ್ತಾ ಇದ್ರೆ ಅದು ನಮ್ಮನ್ನ ಎಲ್ಲ ರೀತಿಯ ಸಂರಕ್ಷಕವಾಗಿ ಕಾಪಾಡುತ್ತೆ. ಅದಕ್ಕೆ ಫಲ ಇಲ್ಲಿ ಕಾಣಿಸ್ತು. ಇದು ಇವರು ಭಾರತೀ ತೀರ್ಥರು ಹೇಳಿರುವಂತಹ ಒಂದು ಕಥಾಭಾಗ ಹೇಳಿದ್ದೆ ಒಂದು ಸಲ ಇಲ್ಲಿ. ಆದ್ರಿಂದ ಅವರು ಚಿಕ್ಕದಾಗಿ ಹೇಳಿದ್ರು, ನಾನು ವಿಸ್ತಾರವಾಗಿ ಹೇಳಿದ್ದೇನೆ. ಆದ್ರಿಂದ ಸರ್ವ ಸೌಭಾಗ್ಯ ಎನ್ನುವುದು ಹೃದಯದಲ್ಲಿರುವಾಗ, ಹೃದಯದಲ್ಲಿ ನಾವು ಭಾವಿಸಬೇಕಾದ್ದೇನು, ಎಲ್ಲರಿಗೆ ಸೌಭಾಗ್ಯ ಕೊಡು, ಎಲ್ಲರಿಗೆ ಸೌಭಾಗ್ಯ ಕೊಡು. ಆದ್ರಿಂದ ನಾವು ಸರ್ವೇ ಭವಂತು ಸುಖಿನಃ. ಸರ್ವೇ ನಾವು ಹೇಳ್ಬಿಟ್ರೆ ಏನ್ರಿ ಆಗತ್ತೆ, ಅವ್ರವ್ರ ಕರ್ಮ ಅವ್ರ ಆಗತ್ತೆ. ನೀವು ಹೇಳಿ ಸರ್ವೇ ಭವಂತು ಸುಖಿನಃ, ಹೇಳಕ್ಕೇನ್ ಕಷ್ಟ, ಹೇಳಿ ಸರ್ವೇ ಭವಂತು ಸುಖಿನಃ. ಹಾಗೆ ಅದು ಸರ್ವ ಸೌಭಾಗ್ಯ ಎನ್ನುವುದು ಹೃದಯದೊಳಗಿದೆ. ಆ ಸರ್ವ ಸೌಭಾಗ್ಯದಾಯಕವಾದ ಚಕ್ರ ಅದು. ಆಮೇಲೆ ಸರ್ವಾರ್ಥ ಸಾಧಕ ಚಕ್ರ ಅದು ಇಲ್ಲಿ ಕುತ್ತಿಗೆಯೊಳಗಿದೆ. ಸರ್ವಾರ್ಥ ಸಾಧಕವಾದ ಚಕ್ರ. ಸರ್ವ ರಕ್ಷಾಕರ ಚಕ್ರ ಅದೆಲ್ಲಿದೆ, ಕಣ್ಣಿನ ಗೋಲಕ, ಕಣ್ಣೊಳಗೆ ಗೋಲ ಇದೆಯಲ್ಲ ಅದರೊಳಗೆ. ಆ ತಾಯಿಯ ಕೃಪಾ ಕಟಾಕ್ಷದಿಂದ ತಾನೇ ಈ ಚಕ್ರದಲ್ಲಿ ಇದೆಲ್ಲ ಆಯ್ತು. ವಿಷ್ಣುವಿನಲ್ಲಿ ಈ ಶಕ್ತಿ, ಬ್ರಹ್ಮನಲ್ಲಿ ಆ ಶಕ್ತಿ, ಯಮನಲ್ಲಿ ಈ ಶಕ್ತಿ ನಾವು ನೋಡ್ತಾ ಇರೋದು. ಆದ್ರಿಂದ ಸರ್ವ ರಕ್ಷಾಕರ ಚಕ್ರ. ಅಲ್ಲಿಂದ ಮುಂದಕ್ಕೆ ಸರ್ವ ರೋಗ ಹರ ಚಕ್ರ. ರೋಗ ಇದೆಯಾ ಅಂದ್ರೆ ಫಸ್ಟ್ ಏನ್ ಮಾಡ್ತಾರೆ ಅಲ್ವೇ? ಆದ್ರಿಂದ ರೋಗ ಇರೋದು ಸರ್ವ ರೋಗಹರ ಚಕ್ರ. ಅದೇ ರೋಗ ಇರೋದೆಲ್ಲಿ, ಚಿಂತನೆಗಳಲ್ಲಿ. ಚಿಂತನೆಯಲ್ಲಿ ನಂಗ್ ಜ್ವರ ಬೇಡ, ಈಗ ಯಾರೋ ಜೋನೋ ಹೇಳ್ಬಿಟ್ಟಿದ್ದಾರೆ ನಿಮ್ಗೆ ಹೀಗಾಗ್ಬೋದು, ನಂಗೆ ಹೀಗಾಗುತ್ತೆ, ನಂಗೆ ಆಗತ್ತೆ. ಆದ್ರಿಂದ ಆ ರೋಗ ಅನ್ನೋದಿರೋದು ಇಲ್ಲಿ ಮಾಡುವಂತ ಚಿಂತನೆಗಳಿಂದ. ಆದ್ರಿಂದ ಸರ್ವ ರೋಗಹರ ಚಕ್ರ. ಆ ಸರ್ವರೋಗಹರ ಚಕ್ರ ಆದ್ಮೇಲೆ ಸರ್ವ ಸಿದ್ಧಿಪ್ರದ, ಅದು ಎಲ್ಲ ಸಿದ್ಧಿಗಳನ್ನ ಕರುಣಿಸುವಂತ ಒಂದು ಚಕ್ರ, ಸರ್ವ ಸಿದ್ಧಿಪ್ರದ ಚಕ್ರ. ಅದಾದ ಮೇಲಿರುವುದು ಯಾವುದೋ ಸಹಸ್ರಾರ ಸರ್ವಾನಂದಮಯ ಚಕ್ರ. ಹೀಗೆ ನಮ್ಮ ಶರೀರದೊಳಗೆ, ಹಾಗೆ ಶ್ರೀಚಕ್ರದೊಳಗೆ ಇರುವ ತ್ರೈಲೋಕ್ಯ ಮೋಹನ ಚಕ್ರ. ಹಾಗೆ ಬ್ರಹ್ಮಾಂಡದಲ್ಲಿರೋದನ್ನು ಮೊದಲೇ ಹೇಳ್ಕೊಂಡಿದ್ದೇವೆ, ಆರಂಭ ಮಾಡಿರೋದೇ ಅಲ್ಲಿಂದ. ಆದ್ರಿಂದ ಯಾವುದು ಬ್ರಹ್ಮಾಂಡದಲ್ಲಿದೆ ಅದು ಈ ಪಿಂಡ ಅಂದ್ರೆ ಶರೀರ, ಪಿಂಡಾಂಡ ಈ ಶರೀರ ಎಂಬ ಅಂಡದೊಳಗೆ ಇದೆ. ಹಾಗಾಗಿ ಪಿಂಡಾಂಡ ಬ್ರಹ್ಮಾಂಡಗಳಲ್ಲಿರುವ ಸಮಸ್ತ ಚಕ್ರಗಳನ್ನ ಯಾರಪ್ಪ ನಿಯಂತ್ರಣ ಮಾಡ್ತಿದ್ದಾಳೆ, ಯಾರು ಚಾಲನೆಗೊಳಿಸ್ತಾ ಇದ್ದಾಳೆ, ಯಾರು ಅದನ್ನ ಯಾವಾಗ ಕ್ಲೋಸ್ ಮಾಡಬೇಕು, ಯಾವಾಗ ಸ್ಟಾಪ್ ಮಾಡಬೇಕು ಇದ ಮಾಡ್ತಿದ್ದಾಳೆ, ಅವಳೇ ಇದು ಶ್ರೀಚಕ್ರ ರಾಜ ನಿಕೇತನ. ಆ ಚಕ್ರ ರಾಜದಲ್ಲಿ ಅವಳು ವಾಸ ಮಾಡ್ತಾ ಇದ್ದಾಳೆ. ಆದ್ರಿಂದ ಸ್ಥೂಲವಾದ ಶರೀರ ಒಂದು, ಸೂಕ್ಷ್ಮವಾದ ಶರೀರ ಒಂದು. ಸ್ಥೂಲವಾದ ಶರೀರ ನಮಗೆ ಕಾಣ್ತಾ ಇದೆ. ಈಗ ಒಳಗೆ ಸೂಕ್ಷ್ಮವಾಗಿರುವಂತಹ ಹೃದಯ ಕಾಣ್ತಾ ಇದೆಯಾ, ಕಣ್ಣಿನ ಗೋಲಕ ಕಾಣ್ತಾ ಇದೆಯಾ, ಇಲ್ಲಿ ಬರುವ ಚಿಂತನೆಗಳು ಕಾಣ್ತಾ ಇದೆಯಾ, ನಾವು ಹೇಳಿದಂತ ಭಾವನೆಗಳು ಇಲ್ಲ. ಆ ಎಲ್ಲ ಸೂಕ್ಷ್ಮ. ಆ ಎಲ್ಲ ರೂಪದಲ್ಲಿ ಇರೋಳು ಯಾರು? ದೇವಿನೇ. ಸರ್ವ ಸ್ಥೂಲ ರೂಪದಲ್ಲಿ, ಸೂಕ್ಷ್ಮ ರೂಪದಲ್ಲಿ ಇರುವಂತ ಸೂಕ್ಷ್ಮ ರೂಪ ಚಕ್ರ ಒಂದು, ಸ್ಥೂಲ ರೂಪ ಚಕ್ರ ಒಂದು. ಸ್ಥೂಲ ರೂಪ ಚಕ್ರ ನಾವು ನೋಡುವಂತ ಬಹಿರ್ದಶಾರದಿಂದ ಹಿಡಿದು ಭೂ ಇದರವರೆಗೆ, ಹಾಗೆ ಅಲ್ಲಿರುವಂತ ಬಿಂದುವಿನವರೆಗೆ ಚಕ್ರವನ್ನ ಇಟ್ಟು ನಾವೇನು ಪೂಜೆಗೆ ಇಟ್ಕೊಂಡಿದ್ದೇವೆ ಅದು. ಅದನ್ನೇ ಒಳಗಡೆ ನಮ್ಮ ಶರೀರದೊಳಗೆ ಈಗ ನಾ ಹೇಳ್ತಾ ಬಂದಲ್ಲ, ಮೂಲಾಧಾರದಿಂದ ಯಾವ ಯಾವ ಜಾಗದಲ್ಲಿ ಯಾವ ಯಾವ ಚಕ್ರ, ಅದನ್ನ ನಾವು ಪರಿಭಾವಿಸಿಕೊಂಡಾಗ ಅದು ಸೂಕ್ಷ್ಮ. ಅದನ್ನ ಇನ್ನು ವಿಶ್ವಾಂಡಕ್ಕೆ ಅನ್ವಯ ಮಾಡಿದ್ರೆ ಅದು ಕಲ್ಪನೆಗೆ ನಿಲುಕಲ್ಲ. ಯಾಕೆಂದ್ರೆ ವಿಶ್ವಾಂಡ ಕಣ್ಣೊಳಗೆ ಬರಲ್ವಲ್ಲ ಆ ವಿಶ್ವಾಂಡ. ಆದ್ರಿಂದ ಅದು ವಿಶ್ವಾಂಡಕ್ಕೆ ನಾವು ಅನ್ವಯ ಮಾಡಿಕೊಂಡಾಗ ಅದು ನಿಲುಕಲ್ಲ. ಒಟ್ಟು ಆ ಸ್ಥೂಲ ರೂಪದಲ್ಲಿ, ಸೂಕ್ಷ್ಮ ರೂಪದಲ್ಲಿ, ಎಲ್ಲ ರೂಪದಲ್ಲಿ ಇದ್ದುಕೊಂಡು ಲೋಕಾತೀತಳಾಗಿ, ಅಂದ್ರೆ ಸ್ಥೂಲ ರೂಪ ಅಂದಾಗ ಸ್ಥೂಲ ಈ ಪ್ರಪಂಚ ಅಂದ್ರೆ ಭಾರತ, ಅಮೆರಿಕ, ರಷ್ಯಾ ಆ ರೀತಿ ಅದನ್ನ ಮೀರಿದ ಭೂಗೋಳ ಖಗೋಳಗಳನ್ನ ಮೀರಿ, ಆದ್ರಿಂದ ದೇಶ ಕಾಲ ವಸ್ತು ಅತೀತ, ಆ ಎಲ್ಲ ರೂಪದಿಂದ ಅತೀತಳಾಗಿರುವಂಥವಳನ್ನ ಏನಂತ ಕರೀತಾರೆ? ಶ್ರೀಚಕ್ರ ರಾಜ ನಿಕೇತನ. ಅದು ಯಂತ್ರ. ಶ್ರೀಚಕ್ರ ರಾಜ ಅನ್ನೋದು ಯಂತ್ರ ಅಂತ ಹೇಳ್ಕೊಂಡಿದ್ದೇವೆ. ಯಂತ್ರ ಅಂದ್ರೆ ಏನು? ಯಂತ್ರ ಅಂದ್ರೆ ಮನೆಯಲ್ಲಿ ಯಂತ್ರಗಳಿದೆ ಅಂದ್ರೆ ಏನು? ಮಿಕ್ಸಿ ಇದೆ, ವಾಷಿಂಗ್ ಮಿಷಿನ್ ಇದೆ, ಅವೆಲ್ಲ ಯಂತ್ರ. ಅಲ್ಲಿ ಏನಿದೆ? ಶಕ್ತಿಗಳ ಪಾಯಿಂಟ್ ಇದೆ ಅಲ್ವಾ, ಪವರ್ ಪಾಯಿಂಟ್ ಕೇಂದ್ರ ಇದೆ. ಅದು ಚಾಲು ಆಗಬೇಕಾದ್ರೆ ನಾವು ಪ್ಲಗ್ ನ ಕನೆಕ್ಟ್ ಮಾಡಿ ಸ್ವಿಚ್ ಆನ್ ಮಾಡ್ಬೇಕಲ್ವೇ? ಆ ರೀತಿಯಾದ ಯಂತ್ರ ಈ ಲಕ್ಷಾಂತರ ಕೋಟ್ಯಾಂತರ ಯಂತ್ರಗಳಿದೆ. ಆ ಯಂತ್ರಗಳಿಗೆ ಸ್ವಿಚ್ ಆನ್ ಮಾಡುವಳು ಯಾರು? ಆದ್ರಿಂದ ಶ್ರೀಚಕ್ರ ರಾಜ ನಿಕೇತನ.
ಮುಂದಿನ ನಾಮ ಪಾರ್ವತಿ. ಇದನ್ನು ನಾವು ನಾಳೆ ದಿವಸ ನೋಡೋಣ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಃ.